ಓಂ ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಶ್ರೀಮದಾನಂದತೀರ್ಥಾಖ್ಯಾನ್ ಗುರೂನ್ ವಿದ್ಯಾದಿವಾಕರಾನ್ ವಂದೇ ಕುದೃಷ್ಟಿದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕಾನ್. ಬ್ರಹ್ಮ ವಾಯು ಗಿರೀಟಶೇಷ ಗರುಡಾಃ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೋ ವರುಣಾನಲೋ ಮನುಯಮೋ ವಿತ್ತೇ ಚ ವಿಘ್ನೇಶ್ವರೋ ನಾಸತ್ಯೋ ನಿರತಿಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಃ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಆದಿತ್ಯಾದಿನವಗ್ರಹಾಃ ಶುಭಕರಾಃ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಕಾಶ್ಚ ದಿವಸಾಃ ತದ್ದೇವತಾಸ್ತದ್ಗಣಾಃ. ಮಾಸಾಬ್ದಾಋತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಶ್ರೀಮದಾನಂದತೀರ್ಥಾರ್ಯ ಶಾಸ್ತ್ರದುಗ್ಧಾಬ್ಧಿಮಂಥನಾತ್ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೇಂದ್ರಂ ಅಹಂ ಭಜೆ. ಶ್ರೀ ಸತ್ಯಾತ್ಮಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನಿಗೆ ಕಾಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಕಾಲ ಅಂದರೆ ಟೈಮ್. ಟೈಮ್ ಎಂದು ಪ್ರಾರಂಭ ಆಯಿತು ಅಂತನ್ನೋದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ ಅನಾದಿ ಮತ್ತು ಅನಂತ. ಅದಕ್ಕಿಂತ ಮೊದಲು ಕಾಲಿರಲಿಲ್ಲ, ಇವತ್ತು ಸ್ಟಾರ್ಟ್ ಆಯಿತು ಅಂತನ್ನೋ ಇಲ್ಲಿವರೆಗೂ ಆ ರೀತಿಯಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥ ಕ್ರಮ ಇಲ್ಲ, ಅಥವಾ ಆ ರೀತಿಯಾಗಿ ಸಿಕ್ಕಿಲ್ಲ. ಸಂಶೋಧನೆ ಮಾಡಿದರೂ ಇನ್ನೂ ಹಿಂದೆ ಇದ್ದೇ ಇದೆ. ಇಂಥ ಕಾಲನಾಮಕ ಪರಮಾತ್ಮ ನಮ್ಮಿಂದ ಬಹಳ 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 ದೊಡ್ಡವನಾಗಿದ್ದ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅವನ ಎದುರಿಗೆ ನಾವು ಏನೂ ಅಲ್ಲ, ಒಂದು ಆ್ಯಟಮ್ನೂ ಅಲ್ಲ, ಅದಕ್ಕಿಂತಲೂ ಕಡಿಮೆ. ಅದಕ್ಕೋಸ್ಕರ ದಿನಾಲು ಸಂಧ್ಯಾವಂದನದ ವೇಳೆಯಲ್ಲಿ ಮತ್ತು ಈ ಪಂಚಾಂಗದ ಶ್ರವಣದ ಸಂದರ್ಭದಲ್ಲಿಯೂ ಆ ಕಾಲನಾಮಕ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡ್ತೇವೆ. ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧು. ಪರಮಾತ್ಮ, ನಿನ್ನಿಂದಲೇ ಈ ಕಾಲ ನಮಗೆ ಪ್ರಾಪ್ತವಾದದ್ದು, ನೀನು ಅದಕ್ಕಿಂತಲೂ ನಾದಿ ಇದ್ದಿದೆ. ನೀನು ಸಂಪೂರ್ಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮಾಡ್ತಾ ಇದ್ದಿದೆ. ಅಷ್ಟೇ ಅಲ್ಲ, ಬರೇ ಸೃಷ್ಟಿ ಮಾಡಿ ನಮ್ಮನ್ನು ಎಸೆಯಲಿಲ್ಲ, ನಮ್ಮ ಯೋಗಕ್ಷೇಮ ಕೂಡ ನೋಡ್ಕೊಳ್ತಾ ಇದ್ದೀವಿ. ಒಂದು ನಿಮೇಷ ಅಂತಂದರೆ ಒಂದು ಸಲ ಕಣ್ಣು ರೆಪ್ಪೆ ಹಾಕಿ ತೆಗೆದ ಸಮಯ, ಅದಕ್ಕಿಂತಲೂ 38ನೇ ಭಾಗ ನಮಗೆ ಇವತ್ತಿಗೆ ಎಣಿಸ್ಲಿಕ್ಕೆ ಬರ್ತದೆ. ಅದಕ್ಕಿಂತ ಹಿಂದೆ ಹೋಗ್ಲಿಕ್ಕೆ ಎಣಿಸ್ಲಿಕ್ಕೆ ಬರೋದಿಲ್ಲ. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಭಗವಂತ ನಮಗಿಂತ ಎಷ್ಟು ದೊಡ್ಡವನು ಅಂತ ತಿಳ್ಕೊಂಡು ಅಂತಂದರೆ, ಇವತ್ತು ನಾವು ಪರಾಭವ ನಾಮ ಸಂವತ್ಸರ ವಸಂತ ಋತು, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಸಾಯಂಕಾಲದಲ್ಲಿ ಸೇರಿದ್ದೇವೆ. ನಾಳೆ ಬೆಳಗ್ಗೆ ನಮಗೆ ಹೇಳಲಿಕ್ಕಾಗೋದಿಲ್ಲ, ಅಂಥ ನಮ್ಮ ಪರಿಸ್ಥಿತಿ. ಇಂತಹ ನಮ್ಮ 365 ದಿನ ನಮಗೊಂದು ವರ್ಷ. ನಿನ್ನೆ ಪ್ರವಚನದಲ್ಲಿ ನಾನು 354 ದಿನದ ವರ್ಷ, 350 ದಿನದ ವರ್ಷ, 362 ದಿವಸ ವತ್ಸರ, ಪರಿವತ್ಸರ, ಸಂವತ್ಸರ, ಉದ್ವತ್ಸರ ಇತ್ಯಾದಿಗಳ ಬಗ್ಗೆ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಅದನ್ನು ನಾನು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಇಂತಹ ನಮ್ಮ ವರ್ಷ 43,20,000 ವರ್ಷ ಆದರೆ ಅದಕ್ಕೆ ಒಂದು ಮಹಾಯುಗ ಅಂತ ತಿಳ್ಕೊಂಡಂತ ಕರೆಯುತ್ತೆ. ಇಂಥ ಮಹಾಯುಗ 71
ಆದರೆ ಒಂದು ಮನ್ವಂತರ. ಈ ಸಂಪೂರ್ಣ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈಗ ಅವರಿಗೆ 50 ವರ್ಷ ಆಯಿತು. 51ನೇ ವರ್ಷ ಮೊದಲನೇ ದಿವಸ ಅವರಿಗೆ ನಡೆದಿದೆ. ಅದರಲ್ಲಿಯೂ ಕೂಡ ಶ್ವೇತವರಾಹ ಕಲ್ಪ, ಅದು ಮೊದಲೇ ಕಲ್ಪ. ಅದರಲ್ಲಿ ಹಗಲಿನಲ್ಲಿ 13 ಘಟಿಕ 26 ಫಳಗಳು ಕಳೆದಿವೆ. ಅಂದರೆ ಎಕ್ಯುರೇಟಾಗಿ ಅದನ್ನು ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಈಗ ಬ್ರಹ್ಮದೇವರ ಒಂದು ದಿನದಲ್ಲಿ ನಾನೇನು ಹೇಳಿದೆ, 43,20,000 ಇಂಟು 71, ಇದು ಒಂದು ಮನ್ವಂತರ. ಇಂಥ 14 ಮನ್ವಂತರ ಆದರೆ ಬ್ರಹ್ಮದೇವರೊಂದು ಹಗಲು, ಅಷ್ಟೇ 14 ಮನ್ವಂತರ ಆದರೆ ಬ್ರಹ್ಮದೇವರ ರಾತ್ರಿ. 28 ಮನ್ವಂತರ ಅಂದರೆ ಬ್ರಹ್ಮದೇವರ ಒಂದು ದಿನ. ಈ ದಿನದಲ್ಲಿ ಅವರಿಗೆ ಒಟ್ಟು 14 ಮನ್ವಂತರ ಆಗಬೇಕು. 14 ಮನ್ವಂತರದಲ್ಲಿ 6 ಮನ್ವಂತರ ಮುಗಿದಿವೆ. ಮೊದಲೇ ಮನ್ವಂತರ ಅಂದರೆ ಎಷ್ಟು ನಮ್ಮಲ್ಲಿ ಕಾಲಗಣನೆ ಎಷ್ಟು ಸ್ಪಷ್ಟವಾಗಿದೆ ಅಂತ ತಿಳ್ಕೊಂಡಂತಂದರೆ, ಮೊದಲನೇದ್ದು ಸ್ವಯಂಭುವ, ಎರಡನೇದ್ದು ಸ್ವಾರೋಚಿಷ, ಮೂರನೇದ್ದು ಉತ್ತಮ, ನಾಲ್ಕನೇದು ತಾಪಸ, ಐದನೇದು ರೈವತ, ಆರನೇದ್ದು ಚಾಕ್ಷುಷ. ಹೀಗೆ 6 ಮನ್ವಂತರಗಳು ಕಳೆದು ಹೋಗಿವೆ. ಈಗ 7ನೇ ಮನ್ವಂತರ ವೈವಸ್ವತ ಮನ್ವಂತರ ನಡೀತಾ ಇದೆ. ಈ ಮನ್ವಂತರದಲ್ಲಿ 71 ಮಹಾಯುಗ ಆಗಬೇಕು. ಅದರಲ್ಲಿ 27 ಮುಗಿದಿವೆ, 28ನೇದು ನಡೆದಿದೆ. 28ನೇ ಮಹಾಯುಗದಲ್ಲಿ ಈಗ ಕಲಿಯುಗ ಪ್ರಾರಂಭವಾಗಿದೆ. ಇಂತಹ ಬ್ರಹ್ಮದೇವರ ಒಂದು ದಿವಸ 28 ಮನ್ವಂತರ, ಅಂಥ 365 ದಿನ ಬ್ರಹ್ಮದೇವರ ಒಂದು ವರ್ಷ, ಇಂಥ 100 ವರ್ಷ ಬ್ರಹ್ಮದೇವರು, ಒಬ್ಬ ಬ್ರಹ್ಮದೇವರ ಆಯುಷ್ಯ. ನಮ್ಮ ಪ್ರಕಾರ ಎಷ್ಟೋ ಅಬ್ಜ ಒನ್ ಸಂಖ್ಯೆ ಎದುರಿಗೆ 32 0 ಹಾಕಿದರೆ ಅದು ಬ್ರಹ್ಮದೇವರ ಒಂದು ವರ್ಷ ಆಗ್ತದೆ. ಅದು ಒಂದು ಆಯುಷ್ಯ ಆಗ್ತದೆ. ಪರಾರ್ಧ, ಉತ್ತರ ಪರಾರ್ಧ ಇರಲಿ. ಇಂಥ ಬ್ರಹ್ಮದೇವರ 100 ವರ್ಷ ಅಂದರೆ ಭಗವಂತನಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅಂದರೆ ಪರಮಾತ್ಮನ ವಿಸ್ತಾರ ಎಷ್ಟಿದೆ. ಯಾವ ಭಗವಂತನ ಅಧೀನದಲ್ಲಿ ನಾವಿದ್ದೇವೆ ಆ ಭಗವಂತನ ಕಾಲ ವಿಸ್ತಾರ ಇಷ್ಟು ಅತ್ಯಂತ ವಿಸ್ತಾರವಾಗಿದೆ. ಇನ್ನು ದೇಶ ವಿಸ್ತಾರ ನಾವು ದಿನವೂ ಸಂಧ್ಯಾ ವಂದನೆ ಹೇಳ್ಕೊಳ್ತೇವೆ. ನಾವಿರೋದು ಒಂದು ಪೃಥ್ವಿ, ಸೋಲಾರ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರು ಒಂದು ಗ್ರಹ. ಇಂಥ ಸೋಲಾರ್ ಸಿಸ್ಟಮ್ ಎಣಿಸಲಾರದಷ್ಟು ಮಿಲ್ಕಿ ವೇನಲ್ಲಿವೆ. ಅದಕ್ಕೆ ನಾವು ಆಕಾಶಗಂಗಾ ಅಂತ ತಿಳ್ಕೊಂಡು ಕರಿತೇವೆ, ಮಿಲ್ಕಿ ವೇ. ಇಂಥ ಮಿಲ್ಕಿ ವೇ ಎಣಿಸಲಾರದಷ್ಟು ಎಲ್ಲಿವೆ, ಅದಕ್ಕೆ ಬ್ರಹ್ಮಾಂಡ ಅಂತ ನಾವು ಕರಿತೇವೆ. ಇಂಥ ಬ್ರಹ್ಮಾಂಡಗಳು ಅನೇಕ ಸೇರಿದಾಗ ಅದು ಜಗತ್ತು ಅಂತ ಅನ್ಸ್ಕೊಳ್ತದೆ, ವಿಶ್ವ ಅಂತ ಅನ್ಸ್ಕೊಳ್ತದೆ. ಇಂಥ ವಿಶ್ವ ಭಗವಂತನ ಒಂದು ರೋಮಕೂಪದಲ್ಲಿ ಕೋಟ್ಯಾವಧಿ ಇರಬಹುದು. ಅಂದರೆ ಅವನ ದೇಶದ ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿದೆ. ಭಗವಂತ ಅಂದರೆ ಒಂದೇ 4 ಕೈ, 2 ಕಾಲು, 4 ಕೈ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಅಷ್ಟೇ ಇಟ್ಕೊಳ್ಬೇಡಿ. ಸಂಪೂರ್ಣ ಎಲ್ಲ ಕಡೆಯಲ್ಲಿಯೂ ಪ್ರತಿ ಅಣುಗಳಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಇಂಥ ಭಗವಂತನ ಎದುರು ನಾವು ಕಿಂಚಿತ್ ಈ ನಿಮಿಷ ಇದ್ದೇವೆ, ನೆಕ್ಸ್ಟ್ ಮಿನಿಟ್ ನಾವು ಹೇಳಲಿಕ್ಕಾಗೋದಿಲ್ಲ. ಇರಲಿ. ಇಂಥ ಪರಮಾತ್ಮನ ಏನು ಮಾಡಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ಭಗವಂತ ಜಗತ್ತಿನಲ್ಲಿ 3 ತರಹದ ಜೀವರಿದ್ದಾರೆ. ಒಬ್ಬರು ಉತ್ತಮ ಜೀವರು, ಒಬ್ಬರು ಮಧ್ಯಮ ಜೀವರು, ಒಬ್ಬರು ಅತ್ಯಂತ ಯಾವಾಗಲೂ ಕೆಟ್ಟವರ ಜೀವರು. ಅದರಿಗೋಸ್ಕರ ಪರಮಾತ್ಮ ಏನು ಮಾಡಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ಉತ್ತಮ ಜೀವರಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ, ಎಲ್ಲಿ ಶಾಶ್ವತ ಸುಖ ಇದೆ. ಮಧ್ಯಮ ಜೀವರಿಗೆ ಸಂಸಾರದಲ್ಲಿ ಹುಟ್ಟು ಸಾವು, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ, ಪುನರಪಿ ಮರಣಂ, ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ.
ಅಂಧನ್ ತಮಸ್ಸಿನವರಿಗೆ ಅತೀ ದುಃಖದ ಒಂದು ಸ್ಥಾನ ಇದೆ, ಯಾರು ಜಗತ್ತಿಗೆ ಕೆಟ್ಟದ್ದು ಮಾಡ್ತಾರೆ. ಈ ರೀತಿಯಾಗಿ 3 ಥರದ ಜೀವರು ಅವರಿಗೆ ಸಾಧನಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ ಏನು ಮಾಡಿದ ಅಂತ ತಿಳ್ಕೊಂಡಂತಂದರೆ 4 ಯುಗಗಳನ್ನು ನಿರ್ಮಾಣ ಮಾಡಿದ. ಯುಗ ಅಂತ ತಿಳ್ಕೊಂಡಂತಂದರೆ ಒಂದು ಸಮಯದ ಒಂದು ವಿಶಿಷ್ಟವಾಗಿರುತ್ತೆ ಜುರಿಸ್ಟಿಕ್ಷನ್. ಕಲಿಯುಗಕ್ಕಿಂತಲೂ 4 ಪಟ್ಟು ದೊಡ್ಡ ಯುಗ, ಅದಕ್ಕೆ ಕೃತಯುಗ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ಅದು 17,28,000 ಇರುತ್ತದೆ. ಅಲ್ಲಿ ಸತ್ವಗುಣದ ಉನ್ನಾಹ ಆ 17 ಲಕ್ಷ ವರ್ಷದವರೆಗೆ ಈ ಜಗತ್ತಿನಲ್ಲಿ ಅಲ್ಲಿಯ ಜನರೆಲ್ಲ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ ಹೇಳಿದಂತೆ ಶುಕ್ಲವರ್ಣದ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಅವನು ಶುಕ್ಲವರ್ಣದವನು, ಬಣ್ಣನೂ ಬಿಳಿ, ಆನಂತರ ಅವನು ಉಟ್ಟುಕೊಂಡ ಬಟ್ಟೆಯೂ ಬಿಳಿ. ಯಾಕೆಂದರೆ ಸತ್ವಗುಣ ಇದು ಶುಕ್ಲ, ಬಿಳಿ ಬಣ್ಣ. ಅಲ್ಲಿ ಧರ್ಮ 100%, ಅಧರ್ಮ 0.10-20 ಇರ್ಬೋದು. ಯಾಕೆಂದರೆ ಹಿರಣ್ಯಕಶಿಪು, ಮಧುಕೈಟಭರು ಇಂಥವ್ರು ಕೆಲವರು ಆಗಿ ಹೋದರು ಕೃತಯುಗದಲ್ಲಿ. ಆದ್ದರಿಂದಾಗಿ ಆದರೆ ಧರ್ಮ 100%, ಅಧರ್ಮ 0. ಇಷ್ಟು ಚೆನ್ನಾಗಿ ಧರ್ಮ ಇದ್ದಾಗ ಮನುಷ್ಯನ ಶರೀರದ ಒಂದು ವ್ಯವಸ್ಥೆ ಹೇಗಿರ್ತದೆ ಅಂತಂದರೆ ಕೇವಲ ಮೂಳೆ ಇದ್ದರೆ ಸಾಕು, ಎಲುಬಿದ್ದರೆ ಅವನು ಜೀವಿತ ಇರ್ತಾಯಿದ್ದ, ಕೇವಲ ಅಸ್ಥಿಗತ ಪ್ರಾಣ. ಏನಪ್ಪ ಹೌದು, ಉದಾಹರಣೆಗೆ ಶಿಬಿ ಚಕ್ರವರ್ತಿ ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇಂದ್ರ ಯಮಧರ್ಮರಾಜ, ಇಂದ್ರ ಗಿಡುಗನಾಗಿ ಬರ್ತಾನೆ, ಯಮಧರ್ಮರಾಜ ಒಂದು ಸಣ್ಣ ಗುಬ್ಬಿಯಾಗಿ ಬರ್ತಾನೆ. ಅವನು ಬಂದು ಶಿಬಿರಾಜನ ತೊಡೆ ಮೇಲೆ ಕೂತ್ಕೊಳ್ತಾನೆ, ನಂಗೆ ಸಂರಕ್ಷಣೆ ಕೊಡು ಅಂತ ಹೇಳಿ. ಆಗ ಗಿಡುಗ ಬರ್ತದೆ, ಅದು ನನ್ನ ಆಹಾರ, ನನ್ನ ಕೊಡು ಅಂತ. ಇಲ್ಲ, ಮತ್ತು ನನ್ನ ಸಂರಕ್ಷಣೆ ಬಂದರೆ ನಾನು ಬಿಡೋದಿಲ್ಲ, ಹಾಗಾದ್ರೆ ಅದರ ಬದಲಾಗಿ ನನಗೆ ಅಷ್ಟು ಮಾಂಸ ಕೊಡು. ಯಾವ ಮಾಂಸ ಬೇಕು? ಯಾವುದೋ ನಂಗೆ ತಾಜಾ ಮಾಂಸ ಬೇಕು, ಈಗಿಂದಿಗಿಲೆ. ತಾಜಾ ಮಾಂಸ ಅಂದರೆ ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬೇಕು, ಅಹಿಂಸೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾನೇ ನನ್ನ ಮಾಂಸ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ತನ್ನ ಮಾಂಸವನ್ನು ಕಿತ್ತಿ ತಕ್ಕಡಿಯಲ್ಲಿ ಇಡ್ಲಿಕ್ಕೆ ಚಾಲು ಮಾಡಿದ ಶಿಬಿರಾಜ. ಪೂರ್ತಿ ಮೂಳೆ ಮಾತ್ರ ಉಳಿಯಿತು. ಆಗ ದೇವತೆಗಳು ಪ್ರತ್ಯಕ್ಷರಾದರು, ನಿನ್ನ ಧಾರ್ಮಿಕನಾಗಿದ್ದೆ, ಸತ್ಯವಂತನಾಗಿದ್ದೆ ಅಂತ ತಿಳ್ಕೊಂಡಂತ. ಅಂದರೆ ಬರೀ ಮೂಳೆ ಇದ್ದರೂ ಕೂಡ ಅವರ ಜೀವಿತ ಇರ್ತಾಯಿದ್ದು. ಆ ರೀತಿ ಅನೇಕ ಋಷಿಗಳು ನಾವು ವರ್ಣನೆ ಕೇಳ್ತೇವೆ. ಹಿರಣ್ಯಕಶಿಪು ಕೂಡ ತಾಪನೆ ಮಾಡ್ತಾನೆ. ಅವರಿಗೆ ಮೈಯೆಲ್ಲ ಇರುವೆ ಹುತ್ತಾಗಿ ಇರುವೆಗಳೆಲ್ಲ ಚರ್ಮ ಮಾಂಸ ಎಲ್ಲ ತಿಂದುಬಿಡ್ತವೆ, ಕೇವಲ ಎಲುಬು ಮಾತ್ರ ಉಳಿದಿರ್ತದೆ. ಇಷ್ಟು ವರ್ಣನೆ ಭಾಗವತಾದಿ ಪುರಾಣದಲ್ಲಿ ಕೇಳ್ತೇವೆ. ಆಗ ಅಸ್ಥಿಗತ ಪ್ರಾಣ, ಜನರು ಸತ್ಯವನ್ನು ಮಾತನಾಡ್ತಕ್ಕಂಥವ್ರು. ಸತ್ಯ ಅಂತಕೊಂಡಂತಂದರೆ ಯಾವುದರಿಂದ ಸಜ್ಜನರಿಗೆ ಹಿತವಾಗ್ತದೆ ಅದು ಸತ್ಯ, ಅದು ಸುಳ್ಳು ಇರ್ಬೋದು. ಸಜ್ಜನರಿಗೆ ಹಿತ ಆಗ್ತಿತ್ತು ಅಂತಕೊಂಡಂತಂದರೆ ಆವಾಗ ಅದು ಸತ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಧರ್ಮಕ್ಕೆ ಅನುಸಾರವಾಗಿ ವ್ಯವಹಾರ ಮಾಡ್ತಾಯಿದ್ರು ಆಗಿನ ಜನ. ಆದ್ದರಿಂದಾಗಿ ಒಳ್ಳೆಯ ಆಹಾರ ಇತ್ಯಾದಿಗಳು ಇರೋದರಿಂದಾಗಿ ಅವರು 78 to 82 ಫೀಟ್ ಎತ್ತರ ಇರ್ತಾಯಿದ್ರು. ಅವ್ರ ಎತ್ತರ ಈ ಬಿಲ್ಡಿಂಗ್ದಷ್ಟು, ಅದೇ ರೀತಿಯಾಗಿ ದಟ್ಟಪುಟ್ಟ ಇರ್ತಾಯಿದ್ರು. ಅಂದರೆ ಎಷ್ಟು ಧರ್ಮ ಅಷ್ಟು ಆರೋಗ್ಯ ಅನುಕೂಲತೆ. ಆ ನಂತರ ಮತ್ತು ಇಷ್ಟು ದೊಡ್ಡ ಶರೀರ, ಇಷ್ಟಂಥ ಜನರಿಗೆ ಆಹಾರ ಬೇಕಲ್ಲ, 1-2 ಚಪಾತಿ ನಡೆಯೋದಿಲ್ಲ. ಅದಕ್ಕೋಸ್ಕರ ವರ್ಷದಲ್ಲಿ 7 ಸಲ ಕ್ರಾಪ್ ತೆಗಿತಾಯಿದ್ರು. ಸಪ್ತವಾರಂ ಧಾನ್ಯೋತ್ಪತ್ತಿ ಅಂತಕೊಂಡು ವರ್ಣನೆ ಮಾಡ್ತಾರೆ. 7 ಸಲ, 1.5 ತಿಂಗಳಿಗೆ ನಿಮಗೆ 1 ತಿಂಗಳು 20 ದಿವಸಕ್ಕೆ ಹೊಸ ಕ್ರಾಪ್ ಬರ್ತಾಯಿತ್ತು. ಅಷ್ಟು ಸಮೃದ್ಧಿ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಸಮೃದ್ಧಿ ಇದ್ದಾಕ್ಷಣಕ್ಕೆ ಆ ಜೊತೆಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮನೆಯ ಪಾತ್ರೆಗಳು ಕೂಡ, ಅಡುಗೆ ಪಾತ್ರೆ, ಊಟದ ಪಾತ್ರೆ, ತಟ್ಟೆ, ಆ ಸ್ನಾನ ಮಾಡುವ ಗಂಗಾಳ ಎಲ್ಲ ಬಂಗಾರದ್ದು. ಆಮೇಲೆ ಮಾರ್ಕೆಟ್ಗೆ ಹೋಗಿ ತರಬೇಕು, ಸಾಮಾನು ತರಬೇಕಲ್ಲ, ಆವಾಗ ಕರೆನ್ಸಿ ಈ ವಜ್ರಗಳು, ವಜ್ರ, ಮುತ್ತು, ರತ್ನ, ಇವು ಆಗಿನ ಕಾಲ ಕರೆನ್ಸಿ. ಒಂದು ಮುಷ್ಟಿ ವಜ್ರ ಹಿಡ್ಕೊಂಡು ಹೋಗಿ ಒಂದು ಕಿಲೋ ಅಕ್ಕಿ ಅಥವಾ 1 ಚೀಲ ಅಕ್ಕಿ ಕೊಡು ತನ್ನಬೇಕು. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಪುಣ್ಯ 100%, ಪಾಪ 0%. ಅದರ ನಂತರ ಬಂದಿರತಕ್ಕಂಥದ್ದು
ತ್ರೇತಾಯುಗ ಒಂದು ಕಲಿಯುಗದಷ್ಟು ಸಮಯ ಮೈನಸ್ ಆಯಿತು. ತ್ರೇತಾಯುಗ 12,96,96 ವರ್ಷ 96,000 ವರ್ಷ ಅದು ಇರ್ತಾರೆ. ಆಗ ಜನರು ಕೆಂಪು ಬಣ್ಣದ ಭಗವಂತನನ್ನು ಆರಾಧನೆ ಮಾಡ್ತಾಯಿದ್ರು. ಈಗ ನಾವು ಮೇಘಶ್ಯಾಮ ಬಣ್ಣವನ್ನು ಮಾಡ್ತೇವೆ, ಅವ ಕೆಂಪು ಬಣ್ಣದ ಭಗವಂತನನ್ನು ಆರಾಧನೆ ಮಾಡ್ತಾಯಿದ್ರು. ಯಾಕೆಂತಂದರೆ ರಜೋಗುಣ ಸತ್ವಗುಣ ಮಿಶ್ರವಾದಾಗ ಅದು ಬಣ್ಣ ಕೆಂಪಾಗ್ತದೆ. ಆಗ ಧರ್ಮ 75, ಅಧರ್ಮ 25. ಹೇಗೆ ಸ್ವಲ್ಪ ಅಧರ್ಮ ಹೆಚ್ಚಾಯಿತು, ಆಗ ಶಕ್ತಿಯು ಕಡಿಮೆ ಆಯಿತು. ಮಾಂಸ ಇದ್ದರೆ ಮನುಷ್ಯ ಜೀವಿತ ಇರ್ತಾ ಇದ್ದ. ಮನುಷ್ಯ 82 ಇಂದ 42 ಇಳಿದ. 42 to 46 ಫೀಟ್ ಎತ್ತರ ಇರ್ತಾಯಿದ್ರು. 10,000 ವರ್ಷ ಜೀವಿತ ಇರ್ಬೋದಾಗಿತ್ತು. ಆನಂತರ ಪಂಚವಾರಂ ಧಾನ್ಯೋತ್ಪತ್ತಿ, 5 ಸಲ ಧಾನ್ಯವನ್ನು ಪ್ರಾಪ್ತಗಿತ್ತಾಯಿದ್ರು. ರೌಪ್ಯ ಭಾಂಡಾನಿ, ಮನೆಯಲ್ಲಿ ಬೆಳ್ಳಿ ಪಾತ್ರೆಗಳು ಚಾಲು ಅದು, ಊಟಕ್ಕೆ ಇತ್ಯಾದಿಗಳಿಗೆ ಅಡಿಗೆಗೆ. ಕರೆನ್ಸಿ ಬಂಗಾರ, 75 ಪುಣ್ಯ 25 ಪಾಪ. ದ್ವಾಪರ ಯುಗ 8,64,000 ವರ್ಷ, ಅಂದರೆ ಕಲಿಯುಗದ ಡಬಲ್. ಇಲ್ಲಿ ಭಗವಂತನನ್ನು ಪೀತವರ್ಣದ ಪರಮಾತ್ಮನನ್ನು ಪೂಜೆ ಮಾಡ್ತಾಯಿದ್ರು. ಯಾಕೆಂತಂದರೆ ಸತ್ವಗುಣ ಕಡಿಮೆ, ಅದಕ್ಕಿಂತಲೂ ತಮೋಗುಣ ಹೆಚ್ಚು, ರಜೋಗುಣ ಹೆಚ್ಚು, ಅದಕ್ಕಿಂತ ರಜೋಗುಣ ಹೆಚ್ಚಾಯಿತು ಅಂತ ತಿಳ್ಕೊಂಡಂತಂದರೆ ಅದು ಬಣ್ಣ ಹಳದಿ ಆಗ್ತದೆ. ಧರ್ಮ 50-50, ಧರ್ಮ ಅಧರ್ಮ 50-50. ಬ್ಲಡ್ ಇದ್ದರೆ, ರಕ್ತ ಇದ್ದರೆ ಮನುಷ್ಯ ಜೀವಿತ ಇರ್ತಾಯಿದ್ದ. ಆನಂತರ ಮನುಷ್ಯ 24ರಿಂದ 28 ಫೀಟ್ ಎತ್ತರ ಇರ್ತಾಯಿದ್ದ. ಮನುಷ್ಯ 1,000 ವರ್ಷವರೆಗೂ ಇರ್ಬೋದಾಗಿತ್ತು. ಈ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ದ್ರುಪದ, ವಿರಾಟ ಇವರೆಲ್ಲ 700-800 ಯುದ್ಧಕ್ಕೆ ಬಂದಾಗ 700-750 ಹೊಡೆದವರು. ಅಷ್ಟು ವಯಸ್ಸಾಗಿತ್ತು ಅವರಿಗೆ. 1,000 ವರ್ಷವರೆಗೂ ಇರ್ಬೋದಾಗಿತ್ತು. 3 ಸಲ ಕ್ರಾಪ್ ತೆಗಿತಾ ಇದ್ದರು. ತಾಮ್ರದ ಪಾತ್ರೆಗಳು, ಕರೆನ್ಸಿ ಬೆಳ್ಳಿ ನಾಣ್ಯ, ಬೆಳ್ಳಿಯಿಂದ ಕರೆನ್ಸಿ ನಡೀತಾ ಇತ್ತು. ಪುಣ್ಯ ಪಾಪ 50-50. ಕೃತಯುಗದ 1/4 ವರ್ಷ ಕಲಿಯುಗ, 4,32,000. ಆನಂತರ ಇಲ್ಲಿ ನಾವು ಕೃಷ್ಣಾವತಾರ ನಮಗೆ ಸಮೀಪ ಇದ್ದದರಿಂದಾಗಿ ಕಪ್ಪು ಬಣ್ಣದ ಭಗವಂತನನ್ನು, ಮೇಘಶ್ಯಾಮ ಬಣ್ಣದ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಅದರಿಂದ ಕೃಷ್ಣನ ವರ್ಣನೆ, ರಾಮನ ವರ್ಣನೆ ಬಂದಾಗ ಮೇಘಶ್ಯಾಮ ವರ್ಣ ಅನ್ನೋದನ್ನು ನಾವು ಕಾಣ್ತೇವೆ. ಆನಂತರ ಧರ್ಮ 25%, ಅಧರ್ಮ 75%. ಅಂದರೆ ಶಾಸ್ತ್ರದ ಮನುಷ್ಯನಿಗೆ ಧರ್ಮದ ಕಲ್ಪನೆಯೂ ಕೂಡ, ಕಾನ್ಸೆಪ್ಟ್ ಕೂಡ ಇಲ್ಲ. ಆ ರೀತಿಯಾದ ಜನ ಜಾಸ್ತಿ. ಅನ್ನ ಇದ್ದರೆ ನಾವು ಜೀವಿತ ಇರ್ತೇವೆ, ಭಾಳ ದಿವಸ ಉಪವಾಸ ಇದ್ದರೆ ಮೂರ್ಛೆ ಬಿದ್ದು ಹೋಗ್ತೇವೆ. ಮನುಷ್ಯ ಮ್ಯಾಕ್ಸಿಮಮ್ 120 ವರ್ಷದವರೆಗೂ ಜೀವಿತ ಇರ್ಬೋದಾಗಿತ್ತು. ಪಾದರಾಶ್ರೀಪಾದಂಗಳವರು 120 ವರ್ಷ ಜೀವಿತರಿದ್ದರು ಅಂತೇಳಿ ಅವರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಪಾತ್ರೆಗಳು ಮೊದಲು ತಾಮ್ರದ ಪಾತ್ರೆ, ಆಮೇಲೆ ಹಿತ್ತಾಳೆ ಪಾತ್ರೆ, ಆಮೇಲೆ ಸ್ಟೀಲಿನ ಪಾತ್ರೆ, ಆಮೇಲೆ ಅಲ್ಯೂಮಿನಿಯಂ ಪಾತ್ರೆ, ಆಮೇಲೆ ಪ್ಲಾಸ್ಟಿಕ್ ಪಾತ್ರೆ ಇತ್ಯಾದಿಗಳು. ಆನಂತರ ಈ ಚೀನಿ ಮಣ್ಣಿನಿಂದ ಮಾಡಿದ ಪಾತ್ರೆಗಳು, ಇವೆಲ್ಲ ಕ್ರಮವಾಗಿ ಬಂದಿರತಕ್ಕಂಥವುಗಳು. ಆನಂತರ ಸರ್ವಸಾಮಾನ್ಯವಾಗಿ ಮನುಷ್ಯರಿಗೆ ಧರ್ಮದ ಪೂರ್ತಿ ಕಲ್ಪನೆ ಇಲ್ಲ. ಧರ್ಮ ಯಾವುದು ಅಂತನ್ನೋದರಲ್ಲೇ ಅವ್ರದ್ದು ಆಯುಷ್ಯ ಮುಗಿದು ಹೋಗ್ತದೆ ವಿಚಾರ ಮಾಡುವಷ್ಟರಲ್ಲಿ. ಯಾಕೆ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ತಾಮ್ರದ ಕರೆನ್ಸಿ ಇರ್ತದೆ, ಮುಂದೆ ಅದು ಕೂಡ ಹೋಗ್ತದೆ. ಆನಂತರ ಹಿತ್ತಾಳೆ, ಆನಂತರ ಸ್ಟೀಲು, ಅಲ್ಯೂಮಿನಿಯಂ, ಇದೆಲ್ಲ ನಾವು ನೋಡಿದ ಕ್ರಮಗಳು. ಆನಂತರ ಪೇಪರು, ಆಮೇಲೆ ಪೇಪರ್ಲೆಸ್. ಮುಂದೇನಾಗ್ತೋ ಗೊತ್ತಿಲ್ಲ. ಪುಣ್ಯ 25, ಪಾಪ 75. ಆಯ್ತಲ್ಲ, ನಾವು ಅಧರ್ಮ ಮಾಡ್ತೀವಿ. ಕಲಿಯುಗ ಅದು ನಮ್ಮದೇನು ತಪ್ಪದ? ಈ ರೀತಿ ಅನ್ನೋ ಹಾಗಿಲ್ಲ.
ಯಾಕೆಂದರೆ ಇದು ಏನು ವರ್ಣನೆ ಇದೆ, ಇದು ವರ್ಣನೆ ಸಮಾಜದ ಟೋಟಲ್ ಸಮಾಜವನ್ನು ಇಟ್ಟುಕೊಂಡು ವರ್ಣನೆ ಮಾಡಿದ್ದಾರೆ. ಇದರರ್ಥ ನಿಮ್ಮಲ್ಲಿ 75 ಅಧರ್ಮ ಇರಬೇಕು, 25 ಮಾತ್ರ ಧರ್ಮ ಇರಬೇಕು ಅಂತೇಳಿ ಅರ್ಥ ಅಲ್ಲ. ನೀವು 100% ಧರ್ಮನೂ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ ಭಗವಂತ ಅನುಗ್ರಹ ಪಡೆದರೆ. ನಮಗೆ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಭಾಳ ಜನ ಎಕ್ಸ್ಕ್ಯೂಸ್ ತೆಗೆದುಕೊಳ್ತಾರೆ. ಏನು ಮಾಡೋದು, ಕಲಿಯುಗ ಪಾಪ ಆಗ್ತವೆ, ಕುಸ್ತಾನೆ ಇದು. ಯಾಕೆ ಪಾಪ ಆಗ್ತಾವಂತ ತಗೊಂಡಂತ ದೇವರು ನಿಮ್ಗೆ ಬುದ್ಧಿ ಕೊಟ್ಟದ್ದೆ ಅದಕ್ಕೆ. ದೇವರು ನಮಗೆ ಮನಸ್ಸು ಕೊಟ್ಟದ್ದೆ ಅದಕ್ಕೆ, ವಿಚಾರ ಶಕ್ತಿ ಕೊಟ್ಟದ್ದೆ ಅದಕ್ಕೆ. ಧರ್ಮ ಮಾಡಿ ಭಗವಂತನ ಪಡಿಯಂತೆ ಪರಮಾತ್ಮ ಕೊಟ್ಟಿದ್ದಾನೆ. ಇದ್ದಿದ್ದಿಲ್ಲ ಅಂತಂದ್ರೆ ಪ್ರಾಣಿ ಅಷ್ಟೇ ಬುದ್ಧಿಯನ್ನು ಕೊಡ್ತಾ ಇದ್ದ. ಸರ್ವೈವಲ್ ಫಿಟ್ಟೆಸ್ಟ್. ಹೊಟ್ಟೆ ತುಂಬಿಸ್ಕೊಳ್ಳೋದು, ಸಂತಾನ ಪಡೆಯೋದು, ಮಲ್ಕೊಂಬೋದು, ಅಂಜೋದು, ಒಂದು ದಿವಸ ತಗೋದು, ಇಷ್ಟೇ ಅವರದ್ದು ಜ್ಯೂರಿಸ್ಟಿಕ್ಷನ್. ಆದರೆ ಪರಮಾತ್ಮ ಅದಕ್ಕಿಂತ ಹೆಚ್ಚಿನ ನಮಗೆ ಅನುಕೂಲತೆಯನ್ನು ಕೊಟ್ಟಿದ್ದ. ಆದ್ದರಿಂದಾಗಿ ಅದರ ಉಪಯೋಗವನ್ನು ನಾವು ತಪ್ಪದೇ ಮಾಡಿಕೊಳ್ಬೇಕು. ಕಲಿಯುಗ ಪ್ರಾರಂಭವಾಗಿ 5127 ವರ್ಷ ಆಯಿತು. ಈಗ 28ನೇ ವಯಸ್ಸು, 5128ನೇ ವರ್ಷ ನಡೆದಿದೆ. ಇದರಲ್ಲಿ ಸಾಧಾರಣ 5000 ವರ್ಷ ಮೊದಲಿಂದ ಏನಿದೆ ಅಂದರೆ 27 ವರ್ಷ ಹಿಂದಿನವರೆಗೂ, 127 ವರ್ಷದ ಹಿಂದಿನವರೆಗೂ ಅದು ಸಂಧಿಕಾಲ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಆ ಕಾಲದಲ್ಲಿಯೇ ಬೌದ್ಧ ಅವತಾರ ಆಗಿದ್ದು. ಭಾಳ ಜನ ಹೇಳ್ತಾರೆ ಬುದ್ಧ ಅವತಾರ ಆಗಿ 5000 ವರ್ಷ ಆಯಿತು, 3500 ವರ್ಷ ಆಯಿತು. ಮತ್ತು ಕಲಿಯುಗದಲ್ಲ ಅವತಾರ ಬಂತಲ್ಲ, ದೇವರಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತಂತೀರಿ ಅಂತ ತಿಳ್ಕೊಂಡಂತಂದರೆ ಮೊದಲಿನ 5000 ವರ್ಷ, ಕೊನೆ 5000 ವರ್ಷ ಇದು ಸಂಧಿಕಾಲ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಆಗ ಬುದ್ಧಾವತಾರ ಆದದ್ದರಿಂದಾಗಿ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ಅಂದರೆ 55 ಈಗ 127 ವರ್ಷ ಇನ್ನು ಮುಂದೆ ಭಗವಂತನ ಅವತಾರ ಇಲ್ಲ. ಭಗವಂತನ ಭಕ್ತರು ಅವತಾರ ತೊಗೊಂಡು ಬರ್ಬೋದೇ ಹೊರತು, ದೇವತೆಗಳು ಅವತಾರ ತೆಗೆದುಕೊಂಡು ಬರ್ಬೋದೇ ಹೊರತು ಪರಮಾತ್ಮ ಅವತಾರ ತೆಗೆದುಕೊಳ್ಳೋದಿಲ್ಲ. ಇನ್ನೂ 4,26,773 ವರ್ಷ ಬರಲಿಕ್ಕಿದೆ. ನಾವು ಶಾಲಿವಾಹನ ಶಕವನ್ನು ಅವಲಂಬಿಸ್ತಕ್ಕಂಥವರು. ಇಸ್ವಿಸನ್ನಲ್ಲಿ 71 ವರ್ಷ ಮೈನಸ್ ಮಾಡಿದರೆ ಶಾಲಿವಾಹನ ಶಕ ಬರ್ತದೆ. ಯಾಕೆಂದರೆ 71 ವರ್ಷ ಇಸ್ವಿಸನ್ ಪ್ರಾರಂಭವಾಗಿ 71 ವರ್ಷದ ನಂತರ ಶಾಲಿವಾಹನ ರಾಜ ಆದ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಅವನಿಂದ ಸಂಪೂರ್ಣ ಜಗತ್ತನ್ನು ವಶ ಮಾಡಿಕೊಂಡು ಧರ್ಮ ಸ್ಥಾಪನೆ ಮಾಡಿದ. ಹೀಗಾಗಿ ಅವನ ವರ್ಷವನ್ನೇ ನಾವು ಹಿಡಿದುಕೊಂಡು ಬಂದಿದ್ದೇವೆ. ಮುಂದೆ ಯುಧಿಷ್ಠಿರ ವರ್ಷ ಬರ್ತದೆ, ವಿಕ್ರಮ ಶಕ ವರ್ಷ ಬರ್ತದೆ, ಆನಂತರ ವಿಜಯಾಭಿನಂದನ ವರ್ಷ ಬರ್ತದೆ. ಮುಂದೆ ನಾಗಾರ್ಜುನ ಅಂತ ತಿಳ್ಕೊಂಡಂಥ ಒಬ್ಬ ರಾಜನಾಗ್ತಾನೆ. ಅವನು ಬಹುಶಃ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ಆಗ್ತಾನೆ. ಅವನು ಮಾತ್ರ 1,00,000 ವರ್ಷದವರೆಗೂ, 4 ಲಕ್ಷದ ವರ್ಷದವರೆಗೂ ಅವನದೇ ಶತಮಾನ ಇರ್ತದೆ. ಅವನು ಇದು ಆವಾಗ ಶಾಲಿವಾಹನ ಶಕ ಅನ್ನೋ ಬದಲಾಗಿ ನಾಗಾರ್ಜುನ ಶಕ ಅಂತ ತಿಳ್ಕೊಂಡಂತೇಳಿ ವ್ಯವಹಾರ ಬರ್ತದೆ. ಮತ್ತು ಈಗ ನಾವು ಈ ವರ್ಷಕ್ಕೆ ಪರಾಭವ ಅಂತ ತಿಳ್ಕೊಂಡಂತೇಳಿ ಹೆಸರು. ಮೇಲೆ ನೋಡಿದರೆ ಸೋಲು ಅಂತ ಅರ್ಥ. ಏನಪ್ಪ ಸೋಲಾಗುವುದಕ್ಕೋಸ್ಕರ ನಮ್ಮ ಈ ವರ್ಷ ಬಂತೇನು ಅಂತ ತಿಳ್ಕೊಂಡಂತೇಳಿ ನಾವು ವಿಚಾರ ಮಾಡ್ತೇವೆ. ಆದರೆ ಸೋಲು ಅಂತಷ್ಟೇ ಹೇಳಿದ್ದಾರೆ, ಯಾರಿಗೆ ಅಂತ ಹೇಳಿಲ್ಲ. ಯಾರು ಪ್ರಯತ್ನಶೀಲರಾಗಿ ಧರ್ಮದಂತೆ ವ್ಯವಹಾರ ಮಾಡ್ತಾರೆ ಅವರಿಗೆ ಸೋಲಿಲ್ಲ. ಯಾರು ಸಂಪೂರ್ಣ ಧರ್ಮ ಬಿಡ್ತಾರೆ, ನಾಸ್ತಿಕರಾಗಿ ಕೇವಲ ಊಟ ನಿದ್ದೆ, ಎಲ್ಲಿ ದೇವರು, ಎಲ್ಲಿ ದಿಂಡ್ರು, ಎಲ್ಲಿ ವ್ರತ, ಎಲ್ಲಿ ನಿಯಮ, ಎಲ್ಲಿ ಯಜ್ಞ, ಎಲ್ಲಿ ದಾನ ಅಂತ ತಿಳ್ಕೊಂಡಂಥೇಳಿ ಈ ರೀತಿಯಾಗಿ ಯಾರು ಮಾಡ್ತಾರೆ ಅವರಿಗೆ ಈ ವರ್ಷ ಎಲ್ಲ ಇದರಲ್ಲಿಯೂ ಕೂಡ, ಎಲ್ಲ ಫೀಲ್ಡ್ನಲ್ಲಿಯೂ ಕೂಡ ಅವರಿಗೆ ಫೇಲ್ಯೂರ್, ಅವ್ರು ಫೇಲ್ ಆಗ್ತಾರೆ. ಅಧಾರ್ಮಿಕರಿಗೆ ಪರಾಭವ, ಆನಂತರ ಪಾಪಿಗಳಿಗೆ ಪರಾಭವ, ಪುಣ್ಯವಂತರಿಗೆ ಧಾರ್ಮಿಕರಿಗೆ ಪರ ಅಭವ. ಪರ ಅಂದರೆ ಪರಮಾತ್ಮನ ಅನುಗ್ರಹದಿಂದ, ಭಗವಂತನಿಗೆ ಪರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪರೋ ಮಾತ್ರಯ ತನ್ಮಾವೃದಾನ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಪರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಭಗವಂತನ ಅನುಗ್ರಹದಿಂದ ಅಭವ, ಭವ ಅಂದರೆ ಸಂಸಾರ, ಅಭವ ಅಂದರೆ ಮೋಕ್ಷ. ಪರ ಅಭವ, ಪರಾಭವ ಅಥವಾ ಪರಾ ಅಭವ, ಪರಾಭವ. ಯಾರು ಜಿಜ್ಞಾಸುಗಳಿದ್ದಾರೆ,
ಅವರಿಗೆ ಪರ ಅಂದರೆ ಪರಾವಿದ್ಯಾ, ವೇದಾಂತ ವಿದ್ಯೆ, ಬ್ರಹ್ಮಸೂತ್ರ, ನ್ಯಾಯಸುಧ ಇತ್ಯಾದಿಗಳ ವಿಷಯದಲ್ಲಿ ಭವ, ಸ್ಥಿತಿ, ಆಸಕ್ತಿ, ಇದರಲ್ಲಿ ಪ್ರವೃತ್ತಿ. ಯಾಕೆಂದರೆ ದ್ವೇ ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚ ಅಂಥೇಳಿ ಅಥರ್ವಣೋಪನಿಷತ್ನಲ್ಲಿ ವಿವರಣೆ ಬರ್ತದೆ. ಇದನ್ನು ಸುಧಾದ ಆರಂಭದಲ್ಲಿ ಕೂಡ ತೆಗೆದುಕೊಂಡಿದ್ದಾರೆ. ಪರಾವಿದ್ಯೆ ಅಂತಂದರೆ ಭಗವಂತನನ್ನು ಪಡೆಯುವ ವಿದ್ಯೆಗೆ ಪರಾವಿದ್ಯೆ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದಾಗಿ ಪರಾಭವ ಪರಾವಿದ್ಯೆ ನಮಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದಾಗಿ ಒಂದು ಅಥವಾ ಇವತ್ತು ಬೆಳಗ್ಗೆ ನಮ್ಮ ಸ್ವಾಮಿಗಳು ಹೇಳಿದಂತೆ ಪರೇಶಾಂ ಮುಕ್ತಿಯೋಗ್ಯಾನಾಂ ಅಭವ ಮೋಕ್ಷ ಅಂತ ತಿಳ್ಕೊಂಡಂತೇಳಿ ಅವರು ಬೆಳಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ನಮ್ಮ ಸ್ವಾಮಿಗಳ ಪ್ರಕಾರ ಯಾರು ಭಗವಂತನಿಗೆ ಶರಣು ಹೋಗ್ತಾರೆ ತಮ್ಮ ತಮ್ಮ ಯೋಗ್ಯತಾನುಸಾರವಾದ ರೀತಿಯಲ್ಲಿ ಪರಮಾತ್ಮ ಅವರ ಹೊರಗಿನ ಶತ್ರುಗಳನ್ನು ದೂರ ಮಾಡ್ತಾನೆ. ಹೊರಗಿನ ಶತ್ರು ಅಂತಂದರೆ ನಮ್ಮ ಬಿಸ್ನೆಸ್ನಲ್ಲಿ ಅಥವಾ ನಮ್ಮ ಶಿಕ್ಷಣದಲ್ಲಿ ನಮಗೇನು ಜನರು ತ್ರಾಸು ಕೊಡ್ತಾರೆ ಅಂಥವರನ್ನು ದೂರ ಮಾಡ್ತಾನೆ. ಆನಂತರ ಅಂತಃಶತ್ರುಗಳು ಕಾಮ, ಕ್ರೋಧ, ಲೋಭ ಅದರ ಮೇಲೆ ಕಂಟ್ರೋಲ್ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಇದನ್ನು ಪರಾಭವ ಸಂವತ್ಸರ ಅಂತ ತಿಳ್ಕೊಂಡಂತ ಅನ್ಬೋದು. ವಿಶೇಷವಾಗಿ ಪರಾಭವ ಸಂವತ್ಸರದಲ್ಲಿ ಪರಮಾತ್ಮ ಅಹಂಕಾರವನ್ನು ದೂರ ಮಾಡಿ ತನ್ನ ಒರಿಜಿನಾಲಿಟಿ ಏನಿದೆ ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅಹಂಕಾರದ ಪರಾಜಯ ಇದು ಪರಾಭವ ವರ್ಷದ ಮಹತ್ವಪೂರ್ಣವಾದದ್ದು. ಅದಕ್ಕೋಸ್ಕರವೇ ಯಾರ್ಯಾರು ಅಹಂಕಾರಿ ರಾಜಕಾರಣರಿದ್ದಾರೆ, ರಾಜಕಾರಣ ದೃಷ್ಟಿಯಿಂದಲೂ ಕೂಡ ಅವರೆಲ್ಲರದು ಅಹಂಕಾರ ಖಂಡನೆ ಆಗ್ತದೆ. ಅವರಿಗೆ ಗೊತ್ತಾಗ್ತದೆ ನಾವೇನಿದ್ದೇವೆ ಅಂತ ತಿಳ್ಕೊಂಡಂತೆ, ನಾವು ಮಾಡಿದ್ದೇ ನಡೀತದೆ ಅಂತ ತಿಳ್ಕೊಂಡಂತಕ್ಕಂಥ ಏನೇನು ಜನ ಇದ್ದಾರೆ ನಮ್ಮ ದೇಶದಲ್ಲಿ, ಹೊರಗಿನ ದೇಶದಲ್ಲಿ. ಈ ಸಲ ಅವರಿಗೆಲ್ಲರಿಗೂ ಸೋಲಾಗ್ತದೆ. ಆ ಸೋಲಾಗೋರಲ್ಲಿ ಟ್ರಂಪ್ ಕೂಡ ಸೇರಿದ್ದಾನೆ. ಆ ನಂತರ ಬಂಗಾಲದ ದೀದಿನೂ ಕೂಡ ಸೇರಿದ್ದಾಳೆ. ಯಾರ್ಯಾರು ಅಹಂಕಾರಿಗಳಿದ್ದಾರೆ ಈ ಸಲ ಈ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಆಗ್ತದೆ. ವಿಶೇಷವಾಗಿ ಸಾಂಸಾರಿಕ ವಿಷಯದಲ್ಲಿ ನಮಗೇನೊಂದು ಅಭಿಮಾನ ಇದೆ ಅಥವಾ ಅಹಂಕಾರ ಅಂತೇನಿದೆ ಇದನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಈ ವರ್ಷ ಬಹಳ ಅನುಕೂಲಕರವಾಗಿದೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ಸರ್ವಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯವನ್ನು ವಿಚಾರ ಮಾಡುವಾಗ ಗುರು ಮತ್ತು ಶನಿ ಇವರ ಸಂದರ್ಭವನ್ನು ನಾವು ವಿಚಾರ ಮಾಡ್ತೇವೆ. ಈ ಸಲ ಗುರು ಇನ್ನು ಜುಲೈನಲ್ಲಿ ಆರಂಭದಲ್ಲಿ ಕರ್ಕರಾಶಿಗೆ ಬರ್ತಾನೆ. ಕರ್ಕರಾಶಿ ಗುರು ಉಚ್ಚ ಸ್ಥಾನ ಅಂದರೆ ತನ್ನ ಅತಿ ಉಚ್ಚ ಸ್ಥಾನದಲ್ಲಿ ಗುರು ಈ ವರ್ಷ ಇದ್ದಾನೆ. ಆದ್ದರಿಂದ ಗುರು ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮಾಡ್ತಾನೆ. ಮೋರ್ ದೆನ್ 6 ಮಂತ್ ಗುರುವಿನ ಪ್ರಭಾವ ಕಾಲ ಇರ್ತದೆ. ಇನ್ನು ಶನಿ ಕೊನೆ ರಾಶಿಯಲ್ಲಿದ್ದಾನೆ. ಶನಿ ಮೀನ ರಾಶಿಯಲ್ಲಿದ್ದಾನೆ ಈ ವರ್ಷ ಶನಿ. ಮತ್ತು ಅವನು ವಕ್ರಿಯಾಗಿ ಕುಂಭರಾಶಿಗೆ ಬರ್ತಾನೆ. ಇದರಿಂದಾಗಿ ಶನಿ ಈ ಸಲ ತಪ್ಪು ಮಾಡಿದವರಿಗೆ ಶಿಕ್ಷಾವನ್ನು ಕೊಡ್ತಾನೆ. ಆ ನಂತರ ತಪ್ಪು ಮಾಡದೇ ಇದ್ದವರಿಗೆ ಭಾಳ ಉನ್ನತವಾಗಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಶನಿಗೆ ಅಂಜುವ ಅವಶ್ಯಕತೆ ಇಲ್ಲ. ಶನಿ ನಮಗೇನು ಅನುಕೂಲ ಮಾಡಿಕೊಡ್ತಾನೆ ಅಂತಂದರೆ ಅವನು ಸ್ಟ್ರಿಕ್ಟ್ ಮಾಸ್ಟರ್, ಕೆಟ್ಟವನಲ್ಲ, ಭಾಳ ಸ್ಟ್ರಿಕ್ಟ್. ನೀವು ಸರಿಯಾಗಿ ಧರ್ಮದಲ್ಲಿದ್ದರೆ ಸಾತಿಯಲ್ಲೇ ನಿಮಗೆ ಉನ್ನತವಾದಂಥ ಸ್ಥಿತಿ ಆಗ್ತದೆ. ನಿಮಗೆ ಏನೇನು ಜೀವನದಲ್ಲಿ ಸಾಧಿಸಬೇಕು ಅಂತಿದೆ ಸಾತಿಯಲ್ಲಿ ನೀವು ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಆ ಶನಿ ಅವನ ವಿಚಾರದಂತೆ ನಾವು ಧರ್ಮದಿಂದ ಇದ್ದರೆ ಶನಿ ನಮಗೆ ಅನುಕೂಲಕರನಾಗ್ತಾನೆ. ಆದ್ದರಿಂದಾಗಿ ಈ ವರ್ಷ ಶನಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೋರಿಸ್ಕೊಡ್ತಾನೆ. ಆದರೆ ರಾಜನೀತಿಯ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ವಿದೇಶದ ಪರಿಸ್ಥಿತಿ ಮಾತ್ರ ಭೀಕರ ಇರ್ತದೆ ಇದೊಂದು ವರ್ಷ. ಯಾಕೆ? ವಿಕ್ರಮ ಸಂವತ್ ಪ್ರಕಾರ ಈ ವರ್ಷ ರೌದ್ರ ಸಂವತ್ಸರ, ಶಾಲಿವಾಹನ ಚಾಂದ್ರಮಾನದ ಪ್ರಕಾರ ನಮಗೆ ಪರಾಭವ ಸಂವತ್ಸರ, ವಿಕ್ರಮ ಸಂವತ್ ಪ್ರಕಾರ ಇದು ರೌದ್ರ ಸಂವತ್ಸರ. ಆದ್ದರಿಂದ
ಭೀಕರ ಮತ್ತು ಅಹಂಕಾರಿಗಳಿಗೆ ಸೋಲು. ಇದು ಈ ವರ್ಷದ ಒಂದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ಟೋಟಲ್ ಒಂದು ಕ್ರಮವನ್ನು ಇಟ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದರೆ ಶನಿ ಕೊನೆಗೆ ಅಂದರೆ ಕೊನೆಯ ಭಾಗವನ್ನು ನಾವು ಮುಟ್ಟುವ ಭಾಗವನ್ನಲ್ಲಿ ಕೂತುದರಿಂದಾಗಿ ಈ ಸಲ ಮತ್ತೆ ಸ್ವಲ್ಪ ಸಾಂಕ್ರಾಮಿಕ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಸ್ಮಾಲ್ ಪೆಡಮಿಕ್ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ಸ್ವಲ್ಪ ಮನುಷ್ಯರು ಯಾವಾಗ ನಾವು ಕೊರೋನಾದಾಗ ಆಗಿದ್ದೀವಿ ಹಾಗೆ ಬಹುಶಃ ಸಮೂಹದಲ್ಲಿ ಹಚ್ಚಿ ಹೋಗದೆ ಮನೆಗೆ ಬಂದ ಮೇಲೆ ಕೈಕಾಲು ತೊಳೆದುಕೊಂಡು ಇತ್ಯಾದಿ ರೀತಿಯಿಂದ ಇರಲಿಕ್ಕೆ, ಅಂದರೆ ಮೊದಲಿನಂತೆ ಮಡಿಯ ಮೇಲಿಗೆ ಪರಿಪಾಲನೆ ಮಾಡ್ಕೊಂಡಿದ್ರು. ಮನೆಗೆ ಬಂದು ಕೈಕಾಲು ತೊಳ್ಕೊಳ್ಳೋದು, ಒಗೆದ ಬಟ್ಟೆ ಉಟ್ಕೊಳ್ಳೋದು, ಬಟ್ಟೆ ಉಟ್ಕೊಳ್ಳೋದು, ಇದು ಹಿಂದಿನ ಕಾಲದ ಪದ್ಧತಿನೇ. ಅದನ್ನು ಮುಂದುವರಿಸ್ಕೊಂಡು ಹೋದರೆ ಚೆನ್ನಾಗಿರ್ತದೆ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಈ ಸಲ ಶನಿ ವಕ್ರಿಯಾಗಿ ಬರೋದರಿಂದಾಗಿ ಯಾರಿಗೆ ಬ್ಲಡ್ ಸಮಸ್ಯೆ ಇದೆ ಅವರು ಈ ಸಲ ಸ್ವಲ್ಪ ಸರಿಯಾಗಿ ಊಟಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಯಾರಿಗೆ ಎನಿಮಿಕ್ ಇದೆ ಅಥವಾ ಮತ್ತೇನಾದರೂ ಅಥವಾ ಬ್ಲಡ್ ಪ್ರೆಷರ್ ಮೇಲಿನ ಮೇಲೆ ಬ್ಲಡ್ ಪ್ರೆಷರಿನ ಸಮಸ್ಯೆ ಬರ್ತದೆ ಅಂಥವರು ಸ್ವಲ್ಪ ಕಾಳಜಿಯಿಂದ ಈ ವರ್ಷ ಇರಬೇಕು. ಆಗಿಂದಾಗಲೇ ಅದರ ಚಿಕಿತ್ಸೆಯನ್ನು ತಾನು ಮಾಡಿಕೊಳ್ಬೇಕು. ಗುರು ಚೆನ್ನಾಗಿದ್ದರೂ ಸಹಿತ ಮಂಗಳ ಮಂತ್ರಿಯಾಗಿದ್ದಾನೆ. ಮಂಗಳ ಮಂತ್ರಿಯಾಗಿದ್ದರಿಂದಾಗಿ ಅವನೇನು ಮಾಡ್ತಾನೆ, ಅವನು ನೀರಸಕ್ಕೆ ಅಧಿಪತಿ. ಅದಕ್ಕೋಸ್ಕರ ಮತ್ತೆ ಈ ಸಲ ಬಂಗಾರ ಬೆಳ್ಳಿ ಇತ್ಯಾದಿಗಳ ಮೇಲೆ ಜನರು ಇನ್ವೆಸ್ಟ್ ಮಾಡೋದು ಬೇಡ. ಯಾಕಂದರೆ ಅನಿಶ್ಚಿತವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತದೆ ಬಂಗಾರ ಬೆಳ್ಳಿಯ ವಿಷಯದಲ್ಲಿ. ಆನಂತರ ಸಮಾಜದಲ್ಲಿ ಸಂಘರ್ಷ ಸರ್ವಸಾಮಾನ್ಯವಾಗಿದ್ದೇ ಇರ್ತದೆ. ಇನ್ನು ರಾಜಮಂತ್ರಿಗಳ ಪ್ರಭಾವವನ್ನು ನಾವು ನೋಡಲಿಕ್ಕೆ ಹೋದರೆ ರಾಜಗುರು ಈ ಕ್ಯಾಬಿನೆಟ್ ನೀವು ಮಾಡ್ತೀರೇನು ಅನ್ನೋದಕ್ಕೋಸ್ಕರ ನನ್ನ ಇವತ್ತಿನ ಬೆಳಗಿನ ಪ್ರವಚನವನ್ನು ನೀವು ಕೇಳಬೇಕು. ಇವತ್ತಿನ ನಿನ್ನೆಯ ಬೆಳಗಿನ ಪ್ರವಚನವನ್ನು ಕೇಳಿದರೆ ಯಾಕೆ ಈ ರೀತಿ ರಾಜನ್ನು ಯಾಕೆ ಮಾಡ್ತಾರೆ ಮತ್ತು ಮಂತ್ರಿ ಯಾಕೆ ಆಗ್ತಾನೆ, ಯಾವನು ಸೇನಾಧಿಪತಿ ಆಗ್ತಾನೆ ಅನ್ನೋದನ್ನು ನಾನು ವಿವರವಾಗಿ ಹೇಳಿದ್ದೇನೆ. ಸಂಕ್ಷಿಪ್ತವಾಗಿ ಅಂತ ತಿಳ್ಕೊಂಡಂತಂದರೆ ಚಂದ್ರನಿಂದಾಗಿ ಬರ್ತಕ್ಕಂಥ ದಿವಸ ಅದು ರಾಜನ ಸಂಬಂಧಿತವಾದದ್ದು. ಚಂದ್ರ ಅಂದರೆ ಚಾಂದ್ರಮಾನದ ಪ್ರಕಾರ ಪ್ರತಿಪದಾ ದಿವಸ ಬೆಳಗ್ಗೆ ಯಾವ ವಾರ ಇರ್ತದೆ ಆ ವಾರದ ಅಧಿಪತಿ ಈ ವರ್ಷ ರಾಜನಾಗ್ತಾನೆ. ಇವತ್ತು ಯುಗಾದಿ ಗುರುವಾರ, ಆದ್ದರಿಂದ ಗುರು ಈ ವರ್ಷದ ರಾಜ. ಆದರೆ ಮುಂದಿನ ಎಲ್ಲ ಪೋರ್ಟ್ಫೋಲಿಯೋ ಎಲ್ಲ ಸೂರ್ಯನ ಸಂಕ್ರಮಣದ ಮೇಲೆ ಅವಲಂಬಿಸಿಕೊಂಡಿದೆ. ಸೂರ್ಯ ಮೇಷರಾಶಿಯಲ್ಲಿ ಯಾವಾಗ ಸಂಕ್ರಮಿತನಾಗ್ತಾನೆ, ನಿನ್ನಿನ ದಿವಸ ನಾನು ಹೇಳಿದ್ದೇನೆ, ಪ್ರತಿ ತಿಂಗಳೂ ಕೂಡ ಸೂರ್ಯ ಬೇರೆ ಬೇರೆ ರಾಶಿಯಲ್ಲಿ ಸಂಕ್ರಮಿತನಾಗ್ತಾನೆ. ಅದಕ್ಕೆ ಪರ್ವಕಾಲ ಇರ್ತದೆ. ವಿಶ್ವತ್ ಪರ್ವಕಾಲ, ವಿಷ್ಣು ಪರ್ವಕಾಲ, ಷಡಚಿದಿ ಪರ್ವಕಾಲ ಪಂಚಾಂಗದಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೆ ನೀವು ತಮಿಳುನಾಡಿಗೆ ಅಥವಾ ಉಡುಪಿ ಕಡೆ ಹೋದರೆ ಅಲ್ಲಿ ಚೈತ್ರ ವೈಶಾಖ ಎಲ್ಲ ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ ಈ ರೀತಿಯಾಗಿ ಕರೀತಾರೆ. ಅಲ್ಲಿ ಚೈತ್ರ ವೈಶಾಖ ಇತ್ಯಾದಿಗಳ ವಿವರಣೆ ಇಲ್ಲ. ಇನ್ನು ಚೈತ್ರ ವೈಶಾಖ ಯಾಕೆ ಆಗ್ತದೆ ನನ್ನ ನಿನ್ನಿನ ಪ್ರವಚನ ಕೇಳಿ, ಭಾಳ ವಿಸ್ತಾರವಿದೆ. ಯಾವ ಮೇಷರಾಶಿಯಲ್ಲಿ ಯಾವ ವಾರದ ದಿನ ಸೂರ್ಯ ಮೇಷರಾಶಿಯಲ್ಲಿ ಸಂಕ್ರಮಣ ಮಾಡ್ತಾನೆ ಆ ವಾರದ ಅಧಿಪತಿ ಮಂತ್ರಿ ಆಗ್ತಾನೆ. ಮಂಗಳವಾರ ಮೇಷ ಸಂಕ್ರಮಣ ಇರೋದರಿಂದಾಗಿ, ಮೇಷರಾಶಿಯಲ್ಲಿ ಸೂರ್ಯನ ಸಂಕ್ರಮಣ ಇರೋದರಿಂದಾಗಲಿ ಮಂಗಳ ಮಂತ್ರಿಯಾಗಿದ್ದಾನೆ. ವೃಷಭ ರಾಶಿಯಲ್ಲಿ ಯಾವ ವಾರ ಅವನು ರವಿ ಸಂಕ್ರಮಣ ಆಗ್ತದೆ ಅವನು ಸೇನಾಪತಿ ಆಗ್ತಾನೆ. ಸೋಮವಾರ ದಿವಸ ಅವನು ವೃಷಭ ರಾಶಿಯಲ್ಲಿ ಸಂಕ್ರಮಿತನಾದದ್ರಿಂದಾಗಿ ಚಂದ್ರ ಮಂತ್ರಿಯಾಗಿದ್ದಾನೆ. ಮಿಥುನ ರಾಶಿಯಲ್ಲಿ ಸೂರ್ಯ ಯಾವಾಗ ಸಂಕ್ರಮಿತನಾಗ್ತಾನೆ ಆ ವ್ಯಕ್ತಿ ಅವನು ಮೊದಲಿನ ಕ್ರಾಪಿಗೆ ಮುಂಗಾರು ಬೆಳೆ ಅಂತ ನಾವು ಕರಿತೇವೆ, ಅದಕ್ಕೆ ಸ್ವಾಮಿ ಆಗ್ತಾನೆ. ಅದು ಶುಕ್ರವಾರದ ದಿವಸ ಆ ಸಂಕ್ರಮಣ ಆದದ್ದರಿಂದಾಗಿ ಅವನು ಸೇನಾಪತಿ ಆಗಿದ್ದಾನೆ. ಅದೇ ರೀತಿಯಾಗಿ ಮುಂದಿನ ಇದು ಕೂಡ ಆಯಾ ರೀತಿ ಸಂಕ್ರಮಣಕ್ಕೆ ಅನುಸಾರವಾಗಿರ್ತಕ್ಕಂಥ ನಿಯಮಗಳು ಇರಲಿ. ರಾಜ ಈ ಪರಾಭವ ಸಂವತ್ಸರದ ಸರ್ವಸಾಮಾನ್ಯ ಫಲ ಏನಿದೆ ಅಂತ ತಿಳ್ಕೊಂಡಂತಂದರೆ
ಅಗ್ರಧಾನ್ಯಾದಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ ಸ್ಯಾಜ್ಯನೋ ಗದವಶಾತ್ ಗತಘಾಮ ವತ್ಸರೋ ಯದಿ ಪರಾಭವನಾಮ. ಪರಾಭವನಾಮ ಸಂವತ್ಸರ ಯಾವಾಗ ಪ್ರಾರಂಭವಾಗ್ತದೆ ಆ ವರ್ಷ ಧಾನ್ಯಕ್ಕೆ ಅನಾನುಕೂಲವಾಗೋದಿಲ್ಲ, ಊಟ ಗೀಟ ಸರಿಯಾಗಿ ಸಿಗ್ತದೆ. ಆದರೆ ನೀರಿನ ಸಮಸ್ಯೆ ಈ ವರ್ಷ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ರಾಜರಲ್ಲಿ ಸಮಾಧಾನ ಇಲ್ಲ, ಪರಸ್ಪರ ನಾನು ಯುದ್ಧ ಮಾಡ್ತೀನಿ, ನೀ ಯುದ್ಧ ಮಾಡ್ತೀನಿ, ನನ್ನ ಸಾಮರ್ಥ್ಯ ತೋರಿಸ್ತೀನಿ ಅಂತ ತಿಳ್ಕೊಂಡಂತ ಅನ್ನೋದು ಈ ವರ್ಷ 6 ತಿಂಗಳವರೆಗಂತೂ ಇದ್ದೇ ಇರ್ತದೆ. ಸರ್ವಸಾಮಾನ್ಯವಾಗಿ ಇರಾನ್ ಮತ್ತು ಅಮೇರಿಕಾ ಯುದ್ಧ ಒಂದು ತಿಂಗಳಿಂದ 3 ತಿಂಗಳವರೆಗೆ ಮುಂದುವರಿಯಬಹುದು. ಬಹುಶಃ 1 ತಿಂಗಳಿಗೆ ಮುಗಿಬೇಕು, ಆದರೆ ವಕ್ರಿ ಗ್ರಹ ಇರೋದರಿಂದಾಗಿ 3 ತಿಂಗಳವರೆಗೂ ಅದು ಮುಂದುವರಿಯಬಹುದು. ಆನಂತರ ರೋಗಗಳು ಈ ಸಲ ಮತ್ತೆ ಪುನಃ ಬರಲಿಕ್ಕೆ ಸಾಧ್ಯತೆ ಇದೆ, ಎಚ್ಚರದಿಂದ ನಾವು ಇರಬೇಕು. ಇದು ಸರ್ವಸಾಮಾನ್ಯವಾಗಿ ಪರಾಭವ ಸಂವತ್ಸರದ ಒಂದು ಸಂಕಲ್ಪನೆ. ಆದರೆ ಈ ಸಂವತ್ಸರದ ಏನು ಹಾನಿ ಇದೆ, ಈ ಡ್ಯಾಮೇಜ್ ಕಂಟ್ರೋಲ್ ಗುರು ಮಾಡ್ತಾನೆ, ರಾಜ ಮಾಡ್ತಾನೆ. ಅವನು ಮಳೆಯನ್ನು ಚೆನ್ನಾಗಿ ಕೊಡ್ತಾನೆ, ಆರೋಗ್ಯವನ್ನು ತಂದುಕೊಳ್ಳಿಕ್ಕೆ ಅವನು ವಿಶೇಷವಾಗಿ ಸಹಾಯ ಮಾಡ್ತಾನೆ. ಆನಂತರ ಯಜ್ಞ ಯಾಗ ಧಾರ್ಮಿಕ ಕಾರ್ಯಗಳಿಗೆ ಅವನು ಭಾಳ ಸಹಾಯ ಮಾಡ್ತಾನೆ. ಆದ್ದರಿಂದ ಈ ವರ್ಷ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಈ ವರ್ಷ ಭಾಳ ಚೆನ್ನಾಗಿದೆ. ಅದಕ್ಕೋಸ್ಕರವೇ ಅಧಿಕ ಮಾಸ ಬಂದಿದೆ. ವಿಶೇಷವಾಗಿ ನೀವು ಏನಾದರೂ ಸಾಧನೆ ಮಾಡಿ ಅಂತ ತಿಳ್ಕೊಂಡಂತೇಳಿ. ಮತ್ತು ಪ್ರತಿ ವರ್ಷದಂತೆ ಇಲ್ಲಿವರೆಗೂ ನಾವು 6 ಸಲ 6 ಅಧಿಕ ಮಾಸ ಬೃಹತಿ ಶಾಸ್ತ್ರ ಮಾಡ್ತಾ ಬಂದಿದ್ದೆ, ಪೂರ್ತಿ 1 ತಿಂಗಳವರೆಗೂ. ಈ ಸಲ 7ನೇ ಸಲ. ಈ ಸಲವೂ ಕೂಡ ನಾವು ತಪ್ಪದೇ ಬೃಹತಿ ಸಹಸ್ರ ಹೋಮವನ್ನು ಮಾಡ್ತೇವೆ. ತಾರೀಕು ಮೇ 17ರಿಂದ ಜೂನ್ 15 ಅಧಿಕ ಮಾಸ. ನಮ್ಮಲ್ಲಿ ದಿನಾಲೂ ಬೃಹತಿ ಶಾಸ್ತ್ರ ಇದೆ. ವಿರಾರದಲ್ಲಿ ತಪ್ಪದೇ ಭಾಗವಹಿಸಿ, ಒಂದು ದಿವಸ ಆದರೂ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂತಂದರೆ 1000 ಮಂತ್ರದಿಂದ ದೇವರಿಗೆ ಅಭಿಷೇಕ, 1000 ಮಂತ್ರದಿಂದ ಪುಷ್ಪಾರ್ಚನೆ, 1000 ಮಂತ್ರದಿಂದ ದುಗ್ಧಾಭಿಷೇಕ, 1000 ಮಂತ್ರಗಳಿಂದ ಆಹುತಿ, 1000 ಮಂತ್ರಗಳಿಂದ ಅರ್ಘ್ಯ, 1000 ಬತ್ತಿ ಮಂಗಳಾರತಿ, 1000 ಸಂಖ್ಯೆಯಲ್ಲಿ ನೈವೇದ್ಯ. ಈ ರೀತಿಯಾಗಿ ಇದು ನಮಗೆ ಅಭ್ಯಾಸ ಆಗಿದೆ ಅಂತ ಆಗ್ತದೆ. ಇಲ್ಲದೇ ಇದ್ದರೆ ಇದು ಬಹಳ ಅತಿ ಶ್ರಮದ ಕಾರ್ಯಕ್ರಮ. ಆದರೆ ದೇವರು ನಡೆಸ್ಕೊಂಡು ಹೊರಟಿದ್ದಾನೆ. ಇದರ ಜೊತೆಗೆ ಈ ಸಲ ನಾವೇನು ಮಾಡಿದ್ದೇವೆ, ಸಂಪೂರ್ಣ ವರ್ಷ ಶನಿ 5.5 ತಿಂಗಳ ನಂತರ ಶನಿ ಪ್ರಭಾವ ಭಾಳ ಇರೋದರಿಂದಾಗಿ ನಾವು ಶ್ರೀಮದಾಚಾರ್ಯರು ತಂತ್ರಸಾರ ಗ್ರಂಥದಲ್ಲಿ 72 ಮಹಾಮಂತ್ರಗಳನ್ನು ಕೊಟ್ಟಿದ್ದಾರೆ. ನಾವು ಈ 30 ದಿನಗಳಲ್ಲಿ 29 ದಿನ ಆಗ್ತದೆ. 29 ದಿನಗಳಲ್ಲಿ ಏಕಾದಶಿ ದ್ವಾದಶಿ ಬಿಟ್ಟು ದಿನಕ್ಕೆ 3 ಮಂತ್ರದಂತೆ 72 ಮಹಾಮಂತ್ರದ ಹವನವನ್ನು ಈ ಬೃಹತಿ ಶಾಸ್ತ್ರ ಜೊತೆಗೆ ನಾವು ಮಾಡಬೇಕು ಅಂಥೇಳಿ ಏನು ವಿಚಾರ ಬಂದಿದೆ. ಯಾರೋ ಈ ರೀತಿಯಾಗಿ ಪ್ರೇರಣೆ ಮಾಡಿದರು, ಇದನ್ನು ಯಾಕೆ ಮಾಡಬಾರ್ದು ಮಹಾಮಂತ್ರದ ಅಂತಕೊಂಡು ಅಂತೇಳಿ ಅದು ಎರಡೂ ನಾವು ಇಟ್ಕೊಂಡಿದ್ದೇವೆ. ಆನಂತರ ಸೇನಾಧಿಪತಿ ಕುಜ, ಅವನು ಕುಜ ಮತ್ತು ಸ್ವಲ್ಪ ಪುನಃ ಪರಾಭವ ಸಂವತ್ಸರ ಕರ್ಕೊಂಡು ಹೋಗ್ತಾನೆ. ಯಾಕೆ ಅವನು ಮಂಗಳ ಗ್ರಹ ಸ್ವಲ್ಪ ಕ್ರೂರ ಗ್ರಹ, ಆದ್ದರಿಂದಾಗಿ ಅವನು ಕೆಲವು ಕಡೆಯಲ್ಲಿ ಅತಿವೃಷ್ಟಿ ಮಾಡ್ತಾನೆ, ಕೆಲವು ಕಡೆಗೆ ಅನಾವೃಷ್ಟಿಯಿಂದ ಹಣ ಸಿಗೋದಿಲ್ಲ. ಸರ್ವಸಾಮಾನ್ಯವಾಗಿ ಈ ರಾಜರಿಗೆ ಅಧಿಕಾರಿಗಳಿಗೆ ಜಗಳಾಡಲಿಕ್ಕೆ ಅವನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಈ ಸಲ ಮತ್ತೆ ಪುನಃ ಸಣ್ಣ ಪುಟ್ಟ ಯುದ್ಧಗಳು ನಡೀತಾನೆ ಇರ್ತದೆ. ಪೂರ್ತಿ ವರ್ಷ ಪೂರ್ತಿ ಸಮಾಧಾನ ಇರೋದು ಭಾಳ ಕಡಿಮೆ. ಸೇನಾಧಿಪತಿ ಚಂದ್ರ ಅವನು ಮಂಗಳ ಮಾಡಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಾನೆ. ಅವನು ಎಲ್ಲಿ ಮಳೆ ಕಡಿಮೆ ಬೀಳ್ತದೆ ಅಲ್ಲಿ ಒಳ್ಳೆಯ ಯೋಗ್ಯ ಮಳೆಯನ್ನು ಕೊಡ್ತಾನೆ, ಜನರ ರೋಗವನ್ನು ದೂರ ಮಾಡ್ತಾನೆ, ಪಶು ಸಂಖ್ಯೆ ಹೆಚ್ಚು ಮಾಡ್ತಾನೆ. ಇದು ಚಂದ್ರನ ಗುಣಧರ್ಮ. ಮೊದಲನೇ ಕ್ರಾಪಿಗೆ ಅಧಿಪತಿ ಶುಕ್ರ, ಆದ್ದರಿಂದಾಗಿ
ಮೊದಲೇ ಕ್ರಾಪ್ ಈ ಸಲ ಭಾಳ ಚೆನ್ನಾಗಿ ಬರ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಕಾರಣವಿಲ್ಲ. ಯೋಗ್ಯ ವೇಳೆಯಲ್ಲಿ ಮಳೆ ಇತ್ಯಾದಿಗಳಾಗ್ತದೆ. ಆದರೆ ಸೆಕೆಂಡ್ ಕ್ರಾಪ್, ಅದಕ್ಕೆ ಹಿಂಗಾರಿ ಬೆಳೆ ಅಂತ ನಾವು ಕರಿತೇವೆ, ಆಗ ಮಾತ್ರ ಮಂಗಳ ಅದಕ್ಕೆ ಅಧಿಪತಿ ಆದ್ದರಿಂದಾಗಿ ಅದು ಈ ಸಲ ನಮಗೆ ಅನಾನುಕೂಲ ಆಗ್ತದೆ, ಅರ್ಧಕ್ಕಿಂತ ಹೆಚ್ಚು ನಾಶವಾಗ್ತದೆ. ಧಾನ್ಯಕ್ಕೆ ಅಧಿಪತಿ ಬುಧ. ಬುಧನ ಪ್ರೀತಿಯ ಧಾನ್ಯ ಅಂತಿಕೊಂಡಂದರೆ ಅಕ್ಕಿ ಮತ್ತು ಗೋಧಿ. ನಮ್ಮ ಮುಖ್ಯವಾದ ಆಹಾರಕ್ಕೆ ಏನು ಅನಾನುಕೂಲ ಆಗೋದಿಲ್ಲ, ಸಾಕಷ್ಟು ಮಾರ್ಕೆಟ್ನಲ್ಲಿ ಸಿಗ್ತದೆ. ಬುಧ ವಿದ್ವಾಂಸರಿಗೆ ಭಾಳ ಸಹಾಯ ಮಾಡ್ತಾನೆ. ಆದ್ದರಿಂದಾಗಿ ಪಂಡಿತರು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ತಮ್ಮ ವಿದ್ಯೆಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಈ ವರ್ಷ ಭಾಳ ಚೆನ್ನಾಗಿದೆ ಅವರಿಗೆ. ಬೆಲೆಯ ಅಧಿಪತಿ ಚಂದ್ರ. ಆದ್ದರಿಂದ ಅವನು ಸ್ವಲ್ಪ ಎಲ್ಲ ಹೆಚ್ಚು ಇನ್ಫ್ಲಮೇಷನ್ ಆಗದಂತೆ ನೋಡ್ಕೊಳ್ತಾನೆ. ಬೆಲೆ ಹೆಚ್ಚಾಗದಂತೆ ಅವನು ಕಂಟ್ರೋಲ್ ಮಾಡ್ತಾನೆ. ನಮ್ಮಲ್ಲಿ ಬೆಲೆ ಯಾವ ವಿಷಯದಲ್ಲೂ ಭಾಳ ಹೆಚ್ಚಾಗೋದಿಲ್ಲ, ಉಳಿದ ಕಡೆಗೆ ಅನಾನುಕೂಲತೆ ಇದೆ. ಮೋಡಕ್ಕೆ ಅಧಿಪತಿಯು ಕೂಡ ಚಂದ್ರ. ಆದ್ದರಿಂದಾಗಿ ಯೋಗ್ಯ ರೀತಿಯಲ್ಲಿ ಮಳೆಯನ್ನು ಕೊಡ್ತಾನೆ, ಯೋಗ್ಯ ಸಮಯದಲ್ಲಿ ಕೊಡ್ತಾನೆ. ರಸಕ್ಕೆ ಅಧಿಪತಿ ರವಿ. ಸ್ವಲ್ಪ ಉಗ್ರ ಗ್ರಹ. ಆದ್ದರಿಂದಾಗಿ ರಸಗಳು ಈ ವರ್ಷ ತುಟ್ಟಿ ಆಗ್ತದೆ. ರಸ ಅಂತ ತಿಳ್ಕೊಂಡಂತಂದರೆ ಎಣ್ಣೆಯೂ ಅದರಲ್ಲಿ ಬಂತು. ರಸ ಅಂತ ತಿಳ್ಕೊಂಡಂತಂದರೆ ಇಕ್ಷು ರಸ, ಸಕ್ಕರೆಯೂ ಅದರಲ್ಲಿ ಬಂತು. ಸಕ್ಕರೆ, ಬೆಲ್ಲ ಇವೆಲ್ಲ ತುಟ್ಟಿ ಆಗ್ತದೆ. ಆ ನಂತರ ಅನಾನುಕೂಲತೆ ಉಂಟಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆದರೆ ನೀರಸಕ್ಕೆ ಅಧಿಪತಿ ಗುರು. ಆದ್ದರಿಂದಾಗಿ ನಮಗೆ ಏನು ಧಾತುಗಳು ಅಂತೇನಿವೆ ಅವುಗಳ ಬೆಲೆ ಹೆಚ್ಚಾಗೋದಿಲ್ಲ, ಸಮೃದ್ಧಿಯಾಗಿ ಸಿಗ್ತದೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಟಲ್ ಇರಲಿ, ಮೆಟಲ್ ನಮಗೆ ಅನುಕೂಲಕರವಾಗಿ ಸಿಗ್ತದೆ. ಇದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ಕ್ರಮ. ಇನ್ನು ನಕ್ಷತ್ರದ ಪ್ರಕಾರ ನಾವು ವಿಚಾರ ಮಾಡಿದರೆ ಅಶ್ವಿನಿ ನಕ್ಷತ್ರ ಚೆನ್ನಾಗಿದೆ. ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಶತ್ರು ಭಯ ಉಂಟಾಗುವ ಸಾಧ್ಯತೆ ಇದೆ. ಕೃತ್ತಿಕಾ ನಕ್ಷತ್ರದವರಿಗೆ ಧನಹಾನಿಯ ಸಂದರ್ಭ ಇದೆ. ರೋಹಿಣಿ ನಕ್ಷತ್ರದವರು ಪರವಾಗಿಲ್ಲ. ಮೃಗಶಿರ ನಕ್ಷತ್ರದವರಿಗೆ ಅನಾರೋಗ್ಯ ಮತ್ತು ಶತ್ರು ಭಯ ಇದೆ. ಆರ್ದ್ರಾ ನಕ್ಷತ್ರದವರಿಗೆ ಪರವಾಗಿಲ್ಲ. ಪುನರ್ವಸು ಪರವಾಗಿಲ್ಲ. ಪುಷ್ಯ ನಕ್ಷತ್ರದವರಿಗೆ ಧನನಾಶ ಮತ್ತು ಶತ್ರು ಭಯ ಎರಡೂ ಇದೆ. ಆಶ್ಲೇಷ ಪರವಾಗಿಲ್ಲ. ಮಘ ಪರವಾಗಿಲ್ಲ. ಪೂರ್ವ ಫಲ್ಗುನಿ ಪರವಾಗಿಲ್ಲ. ಉತ್ತರ ಫಲ್ಗುನಿ ಪರವಾಗಿಲ್ಲ. ಪೂರ್ವ ಫಲ್ಗುನಿಯವರಿಗೆ ಶತ್ರು ಭಯ ಇದೆ. ಹಸ್ತ ನಕ್ಷತ್ರದವರಿಗೆ ಅನಾರೋಗ್ಯವೂ ಇದೆ, ಧನಹಾನಿಯೂ ಕೂಡ ಇದೆ. ಚಿತ್ರ ನಕ್ಷತ್ರದವರಿಗೆ ಶತ್ರು ಭಯ ಇದೆ. ಸ್ವಾತಿ ಪರವಾಗಿಲ್ಲ. ವಿಶಾಖ ಪರವಾಗಿಲ್ಲ. ಅನುರಾಧ ಶತ್ರು ಭಯ. ಜ್ಯೇಷ್ಠ ಧನಹಾನಿ. ಮೂಲ ಪರವಾಗಿಲ್ಲ. ಪೂರ್ವಾಷಾಢ ಶತ್ರು ಪೀಡ. ಉತ್ತರಾಷಾಢ ಅನಾರೋಗ್ಯ. ಶ್ರವಣ ಪರವಾಗಿಲ್ಲ. ಧನಿಷ್ಠ ಶತ್ರು ಭಯ ಮತ್ತು ಧನಹಾನಿ. ಶತಭಿಷ ಪರವಾಗಿಲ್ಲ. ಪೂರ್ವ ಭಾದ್ರಪದ ಪರವಾಗಿಲ್ಲ. ಉತ್ತರ ಭಾದ್ರಪದ ಶತ್ರು ಭಯ ಇದೆ. ರೇವತಿ ಪರವಾಗಿಲ್ಲ. ಮೇಷ ರಾಶಿಯ ಪ್ರಕಾರ ಈ ವರ್ಷ ಚೆನ್ನಾಗಿದೆ. ಆದರೆ 7.5 ಇರೋದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಈ ವರ್ಷ ಮೇಷರಾಶಿಗೆ 7.5 ಪ್ರಾರಂಭ. ವೃಷಭ ಲಾಭಕ್ಕಿಂತ ಹಾನಿ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಸಮಾಧಾನ ಕಡಿಮೆ. ಮಿಥುನ ಸಮಾಧಾನ ಹೆಚ್ಚು, ಸಮಸ್ಯೆ ಕಡಿಮೆ. ಕರ್ಕ ಸಮಾಧಾನ ಹೆಚ್ಚು, ಶತ್ರು ಭಯ ಕಡಿಮೆ. ಸಿಂಹ ಅನುಕೂಲತೆ ಹೆಚ್ಚು, ಭಯ ಕಡಿಮೆ. ಆದರೆ ಗುರು ಶನಿ ಯೋಗ್ಯವಾಗಿಲ್ಲ, ಅದರಿಂದಾಗಿ ಸಿಂಹರಾಶಿಗೆ ಸ್ವಲ್ಪ ತ್ರಾಸಾಗ್ತದೆ. ಕನ್ಯಾ ರಾಶಿ ಚೆನ್ನಾಗಿದೆ. ತುಲಾರಾಶಿ ಶ್ರಮ ಹೆಚ್ಚು, ಲಾಭ ಕಡಿಮೆ. ವೃಶ್ಚಿಕ ರಾಶಿಯವರಿಗೆ ಅನುಕೂಲತೆ ಹೆಚ್ಚು, ಅನಾನುಕೂಲತೆ ಕಡಿಮೆ. ಧನು ರಾಶಿಯವರಿಗೆ ಅನುಕೂಲತೆ ಹೆಚ್ಚು, ಅನಾನುಕೂಲತೆ ಕಡಿಮೆ.
ಆಮೇಲೆ ನಾನು ನಾನು ಮಕರ ರಾಶಿಯವರಿಗೆ ಅನಾನುಕೂಲತೆ ಹೆಚ್ಚು, ಅನುಕೂಲತೆ ಕಡಿಮೆ. ಕುಂಭರಾಶಿಯವರಿಗೆ ಅನಾನುಕೂಲತೆ ಹೆಚ್ಚು, ಅನುಕೂಲತೆ ಕಡಿಮೆ. ಮೀನದವರಿಗೆ ಅನುಕೂಲತೆ ಹೆಚ್ಚು, ಅನಾನುಕೂಲತೆ ಕಡಿಮೆ. ಈ ವರ್ಷ ಬರುವ ಮಕರ ಸಂಕ್ರಮಣ ಅಂದರೆ ನೆಕ್ಸ್ಟ್ ಜನವರಿ, ರೇವತಿ, ಅಶ್ವಿನಿ, ಭರಣಿ ಅನಾನುಕೂಲತೆ ಇದೆ. ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಇವರಿಗೆ ಜನವರಿ ತಿಂಗಳು ಚೆನ್ನಾಗಿದೆ. ಆಶ್ಲೇಷ, ಮಘ, ಪೂರ್ವ ಫಲ್ಗುನಿ ಅನಾರೋಗ್ಯ. ಇದು ಜನವರಿ, ಫೆಬ್ರವರಿ, ಮಾರ್ಚ್ ನೆಕ್ಸ್ಟ್. ವಸ್ತ್ರ ಲಾಭ, ಉತ್ತರ ಫಲ್ಗುನಿ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ ಸಾಕಷ್ಟು ಒಳ್ಳೆ ಸಾಕಷ್ಟು ಬಟ್ಟೆಗಳು ಸಿಗ್ತದೆ. ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಅನವಶ್ಯಕ ಖರ್ಚು ಬಂದು ಧನಹಾನಿಯಾಗುವ ಸಂದರ್ಭ ಇದೆ. ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಇವರಿಗೆ ಧನಲಾಭ ಆಗ್ತದೆ. ಇನ್ನು ಪೂರ್ತಿ ವರ್ಷದ ಭವಿಷ್ಯ ನಾವು ನೋಡಲಿಕ್ಕೆ ವಿಚಾರ ಮಾಡಿದರೆ ಈ ವರ್ಷ ವಿಶೇಷವಾದ ರೀತಿಯಲ್ಲಿ ಅನಾನುಕೂಲತೆ ಈ ರೀತಿಯಾಗಿದೆ. ಜೂನ್ನಿಂದ ಹಿಡಿದು 5 ತಿಂಗಳವರೆಗೂ ಕರ್ಕದಲ್ಲಿ ಗುರು ಇದ್ದೋದರಿಂದಾಗಿ ಯಾರು ಪರೋಪಕಾರ ಮಾಡ್ತಾರೆ ಅಂಥವರಿಗೆ ಗುರು ಬಹಳ ಸಹಾಯ ಮಾಡ್ತಾನೆ. 30 ಅಕ್ಟೋಬರ್ವರೆಗೂ 2 ಜೂನಿಂದ 30 ಅಕ್ಟೋಬರ್ವರೆಗೂ ಗುರು ಯಾರು ಪರೋಪಕಾರ ಮಾಡ್ತಾರೆ, ಪರೋಪಕಾರ ಅಂದರೆ ಪುಣ್ಯದ ಕೆಲಸ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಒಟ್ಟು ತಾನೂ ಅನುಕೂಲದಿರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಕ್ಕಂಥವರಿಗೆ ಅಕ್ಟೋಬರ್ವರೆಗೂ ಯಾವುದೇ ಚಿಂತೆ ಇಲ್ಲ. ವಿಶೇಷವಾಗಿ ಇಮೋಷನಲ್ ಏನು ಸಮಸ್ಯೆಗಳ ಸಂದರ್ಭಗಳಿವೆ ಅವರಿಗೆ ಬಹಳ ಅನುಕೂಲ ಇವೆ. ಆನಿಂದ ಕರ್ಕರಾಶಿ ಚಂದ್ರನ ರಾಶಿ ಆದ್ದರಿಂದಾಗಿ ಮನೆ, ಪರಿವಾರ ಇತ್ಯಾದಿಗಳ ರೀತಿಯಿಂದ ಈ ಸಲ ಭಾಳ ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ತದೆ. ಮೀನದಲ್ಲಿ ಶನಿ ಬರೋದರಿಂದಾಗಿ ಅವನು ಕರ್ಮಯೋಗ ಮಾಡ್ತಕ್ಕಂಥವ್ರಿಗೆ ಭಾಳ ಹೆಲ್ಪ್ ಮಾಡ್ತಾನೆ. ಆಧ್ಯಾತ್ಮಿಕ ಅನುಶಾಸನ ಅವನ ವಿಶೇಷ ಸ್ವಭಾವ. ಆದ್ದರಿಂದಾಗಿ ಅವನು ಸ್ವಪ್ನ ಮತ್ತು ಆಧ್ಯಾತ್ಮಿಕತೆ ಇದು ಶನಿಯ ನಿಯಂತ್ರಣದಲ್ಲಿರ್ತದೆ. ಆದ್ದರಿಂದಾಗಿ ಈ ವರ್ಷದಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಕ್ಕಂಥವರಿಗೆ ಶನಿ ಅನುಕೂಲನಾಗಿದ್ದಾನೆ. ಅಂಧವಿಶ್ವಾಸದವರಿಗೆ ಭಾಳ ತ್ರಾಸು ಕೊಡ್ತಾನೆ. ಮೇನಲ್ಲಿ ರಾಹು 18ನೇ ಮೇಗೆ ಇಂದ ಹಿಡಿದುಕೊಂಡು ಡಿಸೆಂಬರ್ವರೆಗೂ ಕುಂಭರಾಶಿಯಲ್ಲಿದ್ದಾನೆ. ಆನಂತರ ಕೇತು ಸಿಂಹರಾಶಿಯಲ್ಲಿದ್ದಾನೆ. ಇದರಿಂದ ಸಂಘರ್ಷ ಜಾಸ್ತಿ ಆಗ್ತದೆ, ಸ್ವಲ್ಪ ಅನಾನುಕೂಲತೆ ಉಂಟಾಗ್ತದೆ. ಆದರೆ ಕೇತು ಸಿಂಹರಾಶಿಯಲ್ಲಿರೋದ್ರಿಂದಾಗಿ ಟೆಕ್ನಾಲಜಿ ದೃಷ್ಟಿಯಿಂದ ಈ ವರ್ಷ ಬಹಳ ಮುಂದೆ ಬರ್ತದೆ. ಟೆಕ್ನಾಲಜಿ, ಸೈನ್ಸು ಈ ದೃಷ್ಟಿಯಿಂದ ನಮ್ಮ ದೇಶ ಬಹಳ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ನಾನು ಹೇಳೋದು ಭಾರತದ ಕುಂಡಲಿ ಪ್ರಕಾರ. ಈ ಸಲ 3 ಸಲ ಗುರುಪುಷ್ಯ ಯೋಗ ಬರ್ತದೆ. ಪುಣ್ಯ ಗಳಿಸಲಿಕ್ಕೆ ಭಾಳ ಅನುಕೂಲ ಇದೆ. 3 ಸಲ ಪುಷ್ಯಾರ್ಕ ಯೋಗ ಬರ್ತದೆ. ಹೀಗೆ ರೀತಿಯಾಗಿ ಬರೋದು ಸ್ವಲ್ಪ ಕಡಿಮೆ. 23 ಏಪ್ರಿಲ್, 21 ಮೇ, 18 ಜೂನ್ ಗುರುಪುಷ್ಯ ಯೋಗ ಇದೆ. ಈ ದಿನಗಳಲ್ಲಿ ವಿಶೇಷ ಪಾರಾಯಣ ಇತ್ಯಾದಿಗಳನ್ನು ಮಾಡಿದರೆ ಭಾಳ ಯೋಗ್ಯತೆ ಇದೆ. ಏಪ್ರಿಲ್ 10th, ಆಮೇಲೆ ನವಂಬರ್ 1st, 30th ನವಂಬರ್ ಪುಷ್ಯಾರ್ಕ ಇದೆ. ಈ ಸಂದರ್ಭದಲ್ಲಿ ಯಾರು ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥವರು ಅಥವಾ ನೌಕರಿ ಚೇಂಜ್ ಮಾಡಬೇಕು ಅಂತಕ್ಕಂಥವರು, ಮನೆಯಲ್ಲಿ ಏನಾದರೂ ಉತ್ಸವ ಮಾಡಬೇಕು ಅಂತಕ್ಕಂಥವರಿಗೆ ಈ ಗುರುಪುಷ್ಯ ಯೋಗ, ಪುಷ್ಯಾರ್ಕ ಯೋಗ ಚೆನ್ನಾಗಿದೆ. ಏಪ್ರಿಲ್ ತಿಂಗಳಲ್ಲಿ 5 ಗ್ರಹಗಳು ಒಂದೇ ಕಡೆಗೆ ಬರ್ತವೆ.
ಶನಿ, ರವಿ, ಮಂಗಳ, ಬುಧ, ಶುಕ್ರ. ವಿಶೇಷವಾಗಿ ನಮ್ಮ ದೇಶದ ಕುಂಡಲಿಯಲ್ಲಿ ಪಂಚಗ್ರಹ ಯೋಗ ವಿದೇಶ ನೀತಿಯಲ್ಲಿ ನಮ್ಮ ದೇಶ ಎಲ್ಲಕ್ಕಿಂತ ಫಸ್ಟ್ ನಂಬರಲ್ಲೇ ಬರ್ತದೆ. ನಮ್ಮ ವಿದೇಶ ನೀತಿಯನ್ನು ಜಗತ್ತು ಹೊಗಳುತ್ತದೆ. ಶಿಕ್ಷಾ ದೃಷ್ಟಿಯಿಂದಲೂ ನಮ್ಮ ದೇಶದಲ್ಲಿ ಸಾಕಷ್ಟು ಉನ್ನತಿ ಆಗ್ತದೆ. ಆನಂತರ ಆಗಸ್ಟ್ನಲ್ಲಿ 3ನೇ ಮತ್ತು 11ನೇ ಭಾವದಲ್ಲಿ ಗುರು ಸೂರ್ಯ ಬುಧರ ಇರುವುದರಿಂದ ಉಳಿದ ದೇಶಗಳಿಗೆ ಅನಾನುಕೂಲತೆ ಇದೆ. ಉಳಿದ ದೇಶಗಳು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತವೆ. ಜಲರಾಶಿ ಕರ್ಕ, ವೃಶ್ಚಿಕ, ಮೀನ ಇವು 3 ಜಲರಾಶಿಗಳು. ಈ ವರ್ಷ ಈ ರಾಶಿಯವರು ಅವರೆಲ್ಲಾದ್ರೂ ಚಟ ಇದ್ದರೆ ಬಿಟ್ಬಿಡ್ಬೇಕು. ಚಟ ಬಿಟ್ಟರೆ ಅವರಿಗೆ ಈ ವರ್ಷ ಭಾಳ ಚೆನ್ನಾಗಿದೆ. ಪ್ರಾಮಾಣಿಕರಾಗಿರ್ತಕ್ಕಂಥವರಿಗೆ ಈ 3 ಗ್ರಹಗಳು ಹೆಚ್ಚು ಅನುಕೂಲಕರವಾಗಿವೆ. ಅಗ್ನಿ ರಾಶಿಗಳು ಮೇಷ, ಸಿಂಹ ಮತ್ತು ಧನು. ಈಗೋ ಬಿಡಬೇಕು. ಈಗೋ ಇದ್ದರೆ ಮೇಷ, ಸಿಂಹ, ಧನುಗಳಿಗೆ ಅನೇಕ ಪೀಡೆ ಆಗ್ತದೆ. ವಿನಮ್ರತೆ ಇದ್ದರೆ ಅವರಿಗೆ ಎಲ್ಲ ಅನುಕೂಲತೆ ಆಗ್ತದೆ. ವಾಯುರಾಶಿ ಮಿಥುನ, ತುಲಾ, ಕುಂಭ. ವಿಶೇಷವಾಗಿ ಈ ರಾಶಿಯವರು ಬೌದ್ಧಿಕ ವಿನಮ್ರತೆಯಿಂದ ಯುಕ್ತರಾಗಿದ್ದರೆ, ಅಂದರೆ ವಿನಯದಿಂದ ಯುಕ್ತರಾಗಿದ್ದರೆ ಅವರು ತಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಮರ್ಥರಾಗ್ತಾರೆ. ಹೊಸದಾದ ಆಚರಣ, ಸಾಮಾಜಿಕ ಪರಿವರ್ತನ ಈ ರಾಶಿಗಳಿಗೆ ಅನುಕೂಲತೆ ಇದೆ. ಪೃಥ್ವಿ ತತ್ವ ರಾಶಿಗಳು ವೃಷಭ, ಕನ್ಯಾ ಮತ್ತು ಮಕರ. ಇವರು ವ್ಯವಹಾರದಲ್ಲಿ ಸ್ಥಿರತೆ ಇದೆ. ವ್ಯವಹಾರ, ವ್ಯಾಪಾರ, ಬಿಸ್ನೆಸ್ ಈ ವರ್ಷ ಚೆನ್ನಾಗಿದೆ. ಭೌತಿಕವಾಗಿ, ಲೌಕಿಕವಾಗಿ ಭಾಳ ಉನ್ನತಿಯನ್ನು ಪಡೆಯಬಹುದು. ಆಧ್ಯಾತ್ಮಿಕತೆಯು ಕೂಡ ಅವರಿಗೆ ಅನುಕೂಲತೆ ಆಗಿದೆ. ಧನಾರ್ಜನೆಗೆ ಅನುಕೂಲಕರವಾಗಿದೆ. ನಮ್ಮ ದೇಶ ಈ ಸಲ ಶಿಕ್ಷಾದಲ್ಲಿ ಭಾಳ ಮುಂದೆ ಬರ್ತದೆ. ಪರಿವಾರ, ನೈತಿಕ ನಿಯಮ, ಹೊಸದಾದ ರೀತಿಯಲ್ಲಿ ಅನೇಕ ರೂಲ್ಗಳು ಬರಲಿಕ್ಕೆ ಸಾಧ್ಯತೆ ಇದೆ. 5 ರಾಶಿಯವರು ಮಾತ್ರ ಈ ವರ್ಷ ಸ್ವಲ್ಪ ಎಚ್ಚರದಿಂದ ಇರಬೇಕು. ಅವರಿಗೆ ಪರಾಭವನ ಸಂವತ್ಸರ ಅಷ್ಟು ಸಹಾಯಕವಾಗಿಲ್ಲ. ಮೇಷ, ವೃಷಭ, ಸಿಂಹ, ತುಲಾ ಮತ್ತು ಕುಂಭ. ಮೇಷರಾಶಿಯವರಿಗೆ ಶಾಡೆ ಸಾತಿ ಪ್ರಾರಂಭವಾಗ್ತದೆ. ಆದ್ದರಿಂದಾಗಿ ಸಾಹಸ ಮಾಡೋದು ಬೇಡ, ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಹೊಸ ಕೆಲಸ ಪ್ರಾರಂಭ ಮಾಡಬೇಕಾಗಿದ್ದರೆ ತಿಳಿದವರನ್ನು ಕೇಳಿ ಮಾಡಬೇಕು. ಈ ವರ್ಷ ಮೇಷರಾಶಿಯವರಿಗೆ ಸಿಟ್ಟು ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಿಯಂತ್ರಣ ಮಾಡಬೇಕು. ಆದಷ್ಟು ಗಂಡ ಹೆಂಡತಿ ಮಿತ್ರರಲ್ಲಿ ವಾದ ವಿವಾದ ಕಡಿಮೆ ಮಾಡಬೇಕು. ಅಂದರೆ ಅವರಿಗೆ ಮೇಷ ಅನುಕೂಲವಾಗ್ತದೆ. ಈ ಎಲ್ಲ ಅನಾನುಕೂಲ ಆಗಬಾರ್ದು ಅಂತಿದ್ದರೆ ಮೇಷರಾಶಿಯವರು ವಾಯುಸ್ತುತಿ, ಸುಂದರಕಾಂಡ, ಆನಂತರ ಇನ್ನು ವಾಯುದೇವರ ಸ್ತೋತ್ರ, ಸುಳಾದಿಗಳನ್ನು ಹೇಳಬೇಕು. ವೃಷಭ ರಾಶಿಯವರಿಗೆ ಸ್ವಲ್ಪ ಥ್ರೋಟ್ ಮತ್ತು ಹೊಟ್ಟೆ ಅನಾನುಕೂಲತೆ ಆಗುವ ಸಂದರ್ಭ ಇದೆ. ಅದರ ಬಗ್ಗೆ ಅವರು ಕಾಳಜಿ ವಹಿಸಬೇಕು. ಆರೋಗ್ಯ ಈ 2 ಅನಾನುಕೂಲತೆ ಇದೆ. ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತದೆ. ಹೊಸ ಸಂಪತ್ತಿಯೂ ಕೂಡ ಬರ್ತದೆ. ಆದರೆ ಇಂಥವರು ಈ ಅನುಕೂಲ ಅವರು ಪ್ರತಿ ಶುಕ್ರವಾರ ಶ್ರೀ ಸೂಕ್ತ ಹೇಳಬೇಕು, ಲಕ್ಷ್ಮೀ ಶೋಭಾನ ಹೇಳಬೇಕು, ಲಕ್ಷ್ಮೀ ಸ್ತೋತ್ರ ಹೇಳಬೇಕು. ವೃಷಭ ರಾಶಿಯವರು. ಸಿಂಹರಾಶಿಯವರು ಅವರು ಸರ್ಕಾರಿ ಕೆಲಸದಲ್ಲಿದ್ದರೆ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಓವರ್ ಕಾನ್ಫಿಡೆನ್ಸ್ ಬಿಟ್ಟರೆ ಅವರು ಚೆನ್ನಾಗಿರ್ತಾರೆ. ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ಸಿಂಹರಾಶಿ ಯಾವಾಗಲೂ ಓವರ್ ಕಾನ್ಫಿಡೆನ್ಸ್, ನನಗೆಲ್ಲ ಗೊತ್ತಿದೆ ಅಂತಕ್ಕಂಥವರು. ಅವರು ಗಾಯತ್ರಿ ಜಪ ಮಾಡಿದರೆ, ಸೂರ್ಯೋಪಾಸನೆ ಮತ್ತು ಗಾಯತ್ರಿ ಜಪ ಮಾಡಿದರೆ ಅವರಿಗೆ ಅನುಕೂಲವಾಗ್ತದೆ. ಆದಿತ್ಯರ ದೇವವನ್ನು ಪಠನ ಮಾಡ್ಬೋದು. ತುಲಾರಾಶಿ ಯಾವಾಗಲೂ ಪಾರ್ಟ್ನರ್ಶಿಪ್ನಲ್ಲಿ ಚೆನ್ನಾಗಿರ್ತದೆ. ತುಲಾರಾಶಿಯವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದರೆ ಕೆಲಸದಲ್ಲಿ ಭಾಳ ಉನ್ನತಿ ಆಗ್ತದೆ. ಗಂಡ ಹೆಂಡತಿರ ಸಂಯೋಗ ಚೆನ್ನಾಗಿರ್ತದೆ. ಆದರೆ ಈ ಸಲ ಫುಡ್ ಪಾಯ್ಸನ್ ಅಥವಾ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ರೋಗಗಳಿಗೆ
ಹೆಚ್ಚು ಅನಾನುಕೂಲತೆ ಇದೆ, ಅದನ್ನು ಲೆಕ್ಕದಲ್ಲಿ ಇಟ್ಕೊಳ್ಬೇಕು. ಅವರು ಕೂಡ ಪ್ರತಿ ಶುಕ್ರವಾರ ಶ್ರೀ ಸೂಕ್ತ, ಲಕ್ಷ್ಮೀ ಶೋಭಾನ ಅಥವಾ ಲಕ್ಷ್ಮೀ ಹೃದಯ ಇತ್ಯಾದಿಗಳನ್ನು ಪಾರಾಯಣ ಮಾಡಬೇಕು. ಕುಂಭರಾಶಿಯವರಿಗೆ ಅನವಶ್ಯಕ ಖರ್ಚಾಗುವ ಸಂದರ್ಭ ಇದೆ. ಹೊಸ ಪ್ರಾಜೆಕ್ಟ್ ಪ್ರಾರಂಭ ಮಾಡೋದಿತ್ತು ಅಂತಂದರೆ ತಿಳಿದವರನ್ನು ಕೇಳಿ ಪ್ರಾರಂಭ ಮಾಡಬೇಕು. ಮತ್ತು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಅನಾನುಕೂಲತೆ ಬರಲಿಕ್ಕೆ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಇದು ಆಗಬಾರ್ದು ಅಂತ ತಿಳ್ಕೊಂಡಂತಿದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಮತ್ತು ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಬೇಕು. ಇನ್ನು ಪ್ರತಿಯೊಂದು ರಾಶಿಯ ವಿಶಿಷ್ಟತೆಯ ಪ್ರಕಾರ ನೋಡಿದರೆ ಮೇಷರಾಶಿ 60-40. ಮೇಷರಾಶಿಯವರು ಚೈತ್ರ, ಶ್ರಾವಣ, ಭಾದ್ರಪದ, ಮಾರ್ಗಶಿರ, ಪುಷ್ಯ ಮತ್ತು ಫಾಲ್ಗುಣ ಈ 6 ತಿಂಗಳು ಅವರಿಗೆ ಚೆನ್ನಾಗಿಲ್ಲ. ಆ ವೇಳೆಯಲ್ಲಿ ಸ್ವಲ್ಪ ಎಚ್ಚರದಿಂದ ಇದ್ದುಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇರಬೇಕು. ವೃಷಭ ರಾಶಿಯವರಿಗೆ ವೈಶಾಖ, ಶ್ರಾವಣ, ಭಾದ್ರಪದ, ಕಾರ್ತಿಕ, ಮಾರ್ಗಶಿರ ಈ 5 ತಿಂಗಳು ಚೆನ್ನಾಗಿಲ್ಲ. 60-40 ಅನುಭವ. 60 ಚೆನ್ನಾಗಿದೆ, 40 ಅನಾನುಕೂಲತೆ ಇದೆ. ಮಿಥುನ ರಾಶಿಯವರಿಗೆ ಚೈತ್ರ, ವೈಶಾಖ, ಆಷಾಢ, ಶ್ರಾವಣ, ಆನಂತರ ಮಾರ್ಗಶಿರ ಮತ್ತು ಮಾಘ ಈ 6 ತಿಂಗಳು ಸ್ವಲ್ಪ ಅನಾನುಕೂಲ ಇದೆ, ಎಚ್ಚರದಿಂದ ಇರಬೇಕು. ಕರ್ಕರಾಶಿಯವರಿಗೆ 50-50. ಕರ್ಕರಾಶಿ ಯಾವಾಗಲೂ ಸ್ಟ್ರಗಲ್ ಮಾಡದೆ ಮುಂದೆ ಬರಲಿಕ್ಕಾಗೋದಿಲ್ಲ, ಮುಂದೆ ಬರಬೇಕಾಗ್ತದೆ. ಚೈತ್ರ, ಜ್ಯೇಷ್ಠ, ಆಷಾಢ, ಕಾರ್ತಿಕ, ಮಾರ್ಗಶಿರ ಈ 5 ತಿಂಗಳು ಅವರಿಗೆ ಚೆನ್ನಾಗಿಲ್ಲ, ನೋಡಿಕೊಂಡು ವ್ಯವಸ್ಥೆ ಮಾಡಬೇಕು. ಸಿಂಹರಾಶಿ 60-40. ಚೈತ್ರ, ನಿಜ ಜ್ಯೇಷ್ಠ, ಶ್ರಾವಣ, ಆನಂತರ ಭಾದ್ರಪದ, ಆಮೇಲೆ ಮಾಘ ಮಾಸ ಅವರಿಗೆ ಚೆನ್ನಾಗಿಲ್ಲ. ಕನ್ಯಾ ರಾಶಿ 60-40. ವೈಶಾಖ, ಅಶ್ವಿನ, ಮಾರ್ಗಶ್ರೇಷ್ಠ, ಕಾರ್ತಿಕ ಮತ್ತು ಮಾರ್ಗಶ್ರೇಷ್ಠ ಅವರಿಗೆ ಚೆನ್ನಾಗಿಲ್ಲ. ಮನೆಯ 2-3 ತಿಂಗಳು ಅಷ್ಟು ಚೆನ್ನಾಗಿಲ್ಲ. ತುಲಾರಾಶಿಯವರಿಗೆ ಚೆನ್ನಾಗಿದೆ, 70-30 ಅಂತ ಅನ್ಬೋದು. ಆದರೆ ತುಲಾರಾಶಿಯವರಿಗೆ ಆಗಲೇ ಹೇಳಿದಂತೆ ಅವರು ವಿಶೇಷವಾಗಿ ಭಗವಂತನ ಆರಾಧನೆ ಮಾಡಬೇಕು. ಅವರಿಗೆ ವೈಶಾಖ ಮಾಸ, ಶ್ರಾವಣ, ಭಾದ್ರಪದ, ಪುಷ್ಯ, ಫಾಲ್ಗುಣ ಚೆನ್ನಾಗಿಲ್ಲ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ 60-40 ಇದೆ. ಚೈತ್ರ, ವೈಶಾಖ, ನಿಜ ಜ್ಯೇಷ್ಠ, ಕಾರ್ತಿಕ, ಮಾಘ ಚೆನ್ನಾಗಿಲ್ಲ. ಧನುರಾಶಿಯವರಿಗೆ ವರ್ಷ ಭಾಳ ಚೆನ್ನಾಗಿದೆ, 70-30. ವೈಶಾಖ, ನಿಜ ಜ್ಯೇಷ್ಠ, ಭಾದ್ರಪದ, ಫಾಲ್ಗುಣ ಇಷ್ಟು ಸ್ವಲ್ಪ ಅನಾನುಕೂಲತೆ ಇದೆ. ಮಕರ ರಾಶಿಯವರಿಗೆ 60-40. ಚೈತ್ರ, ವೈಶಾಖ, ಜ್ಯೇಷ್ಠ, ಶ್ರಾವಣ, ಮಾರ್ಗಶಿರ, ಪುಷ್ಯ, ಫಾಲ್ಗುಣ ಚೆನ್ನಾಗಿಲ್ಲ. ಕುಂಭರಾಶಿಯವರಿಗೆ 7.5 ಇರೋದರಿಂದ 50-50. ಆದರೆ ಅವರಿಗೆ ಬುಧನ ಅನುಕೂಲತೆ ಇರೋದರಿಂದಾಗಿ ಪ್ರಯತ್ನ ಮಾಡಿದರೆ ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗ್ತದೆ. ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಮೀನರಾಶಿಯವರು ಅವರಿಗೆ 50-50. ಚೈತ್ರ, ವೈಶಾಖ, ಶ್ರಾವಣ,
ಅಶ್ವಿನ, ಕಾರ್ತಿಕ, ಮಾರ್ಗಶಿರ, ಪುಷ್ಯ ಚೆನ್ನಾಗಿಲ್ಲ. ಮಾರ್ಗಶಿರ, ಮಾಘ ಚೆನ್ನಾಗಿಲ್ಲ. ಇದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಋಷಿಗಳ, ಎಲ್ಲ ರಾಶಿಗಳ ವಿಷಯದಿಂದ ಮತ್ತು ದೇಶದೃಷ್ಟಿಯಿಂದ ಇನ್ನು ವಿವರಣೆಯನ್ನು ಮಾಡಿದ್ದೇವೆ. ಇನ್ನು ವಿಶೇಷ ಸಂದರ್ಭ ಅಂತಕೊಂಡಂತಂದರೆ ಮೇ 17ರಿಂದ ಜೂನ್ 15ರವರೆಗೂ ಅಧಿಕ ಮಾಸ. ಅದರ ಬಗ್ಗೆ ಆಗಲೇ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಶ್ರಾವಣದಲ್ಲಿ 2 ಏಕಾದಶಿ ಬರ್ತದೆ. ಶ್ರಾವಣ ಶುಕ್ಲ ಪಕ್ಷದಲ್ಲಿ 2 ಏಕಾದಶಿ ಇದೆ. ಶ್ರಾವಣ ಕೃಷ್ಣ ಪಕ್ಷದಲ್ಲಿ 2 ಉಪವಾಸ, ಒಂದು ಕೃಷ್ಣಾಷ್ಟಮಿ ಉಪವಾಸ, ಒಂದು ಏಕಾದಶಿ ಉಪವಾಸ. ಆದರೆ ಕೃಷ್ಣಾಷ್ಟಮಿ ಮರುದಿವಸ ಈ ಸಲ ಅನುಕೂಲ ಇದೆ, ಪ್ರಾತಃ ಕಾಲದಲ್ಲೇ ಪಾರಣೆ ಇದೆ. ಋಗ್ವೇದಿಗಳ ಶ್ರಾವಣಿ ತ್ರಯೋದಶಿ ದಿವಸ ಬರ್ತದೆ, 26 ಆಗಸ್ಟ್. ಯಜುರ್ವೇದಗಳು 2 ದಿವಸ ಬಿಟ್ಟು ಬರ್ತದೆ. ಆನಂತರ ರಾಯರ ಆರಾಧನೆಗೆ ರಜೆ ತೆಗೆದುಕೊಳ್ಳುವ ಕಾರಣವಿಲ್ಲ. ಶನಿವಾರ, ರವಿವಾರ, ಸೋಮವಾರ ಬರ್ತದೆ. ರವಿವಾರ ಮಧ್ಯಾರಾಧನೆ ಚೆನ್ನಾಗಿದೆ. ಋಷಿಪಂಚಮಿ ಹಿಡಿಬೇಕು ಅಂತಕ್ಕಂಥವರಿಗೆ ಈ ವರ್ಷ ಚೆನ್ನಾಗಿದೆ. ಋಷಿಪಂಚಮಿ ಪ್ರಾರಂಭವೂ ಮಾಡ್ಬೋದು, ಉದ್ಯಾಪನೆಯನ್ನು ಮಾಡ್ಬೋದು. ವಿಶೇಷವಾಗಿ ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮದ ಪಾರಾಯಣ, ಲಕ್ಷ್ಮೀ ಶೋಭಾನೆಯ ಪಾರಾಯಣ, ದುರ್ಗಾ ಸ್ತುಳಾದಿ, ನರಸಿಂಹ ಸ್ತುಳಾದಿ, ಧನ್ವಂತರಿ ಸ್ತುಳಾದಿ ಇವುಗಳ ಪಾರಾಯಣ ಮಾಡ್ತಾ ಇದ್ದರೆ ಈ ವರ್ಷ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಚೆನ್ನಾಗಿದೆ. ಮತ್ತು ಇವತ್ತು ಮೊದಲೇ ದಿವಸ ಪಂಚಾಂಗ ಶ್ರವಣ ಮಾಡಿದ್ದರಿಂದಾಗಿ ಈ ಯಾವ ಅನಾನುಕೂಲತೆ ನಿಮಗೆ ಸಂಬಂಧಿತ ಇಲ್ಲ. ನಿಮಗೆ ಇದು ಎಲ್ಲದರಿಂದಲೂ ಕನ್ಸೆಷನ್ ಇದೆ. ಯಾಕೆ ಇವತ್ತು ಪಂಚಾಂಗ ಶ್ರವಣ ಮಾಡಿದ್ದೀರಿ. ಯಾಕೆ ಅಂತಕೊಂಡಂತಂದರೆ ಇವತ್ತು ತಿಥಿ ಯಾವುದು ಅಂತ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಳೋಣ. ಇವತ್ತು ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿಪದ, ಗುರುವಾರ, ಉತ್ತರಾಭಾದ್ರಪದ ನಕ್ಷತ್ರ, ಆನಂತರ ಶುಕ್ಲ ಯೋಗ, ನಾಗವಾನ್ ಕರಣ. ಇದನ್ನು ಇವತ್ತು ತಿಳ್ಕೊಂಡ್ರೆ 5 ಥರದ ಲಾಭ ಇದೆ. ಇವತ್ತಂತೆಲ್ಲ ದಿನಾಲು ಅದಕ್ಕೆ ಸಂಧ್ಯಾ ವಂದನೆ ಮಾಡುವಾಗ ಶಿವಯೋಗ ಶಿವಕರ್ಣಿ ಅಂತ ಹೇಳಿ ಸ್ಕಿಪ್ ಮಾಡೋದು ಬೇಡ. ಪಂಚಾಂಗ ಇಟ್ಟುಕೊಂಡು ಇವತ್ತು ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ, ಯೋಗ, ಕರ್ಣ ತಪ್ಪದೇ ಹೇಳಿ. ಇಲ್ಲದೇ ಇದ್ದರೆ ಒಂದು ಬೋರ್ಡ್ ಮಾಡಿಕೊಡ್ರಿ, ಬೋರ್ಡ್ ಮೇಲೆ ದಿನಾಲು ಬರುತ್ತಾಗಿದೆ. ಯಾಕೆಂತಂದರೆ ಇವತ್ತು ಯಾವ ತಿಥಿ ಇದೆ ಅಂತ ಹೇಳಿ ತಿಳಿದುಕೊಂಡ್ರೆ ಆ ತಿಥಿ ದೇವತೆಯ ಅನುಗ್ರಹದಿಂದ ನಮಗೆ ಸಂಪತ್ತು ಬರ್ತದೆ. ತಿಥೇಶ್ಚ ಶ್ರೇಯಂ ಆಪ್ನೋತಿ. ಇವತ್ತು ಯಾವ ವಾರ ಇದೆ ಅಂತ ತಿಳಿದುಕೊಂಡ್ರೆ ಗುರುವಾರ, ಗುರು ಅನುಗ್ರಹ ಮಾಡಲಿ ಅಂತ ಅನ್ನೋದಾಗಲಿ, ಶುಕ್ರ ಅನುಗ್ರಹ ಮಾಡಲಿ ಅಂತ ಅನ್ನೋದಾಗಲಿ, ಅದನ್ನು ನಾವು ಮಾಡ್ತಾ ಇದ್ದರೆ ವಾರಾತ್ ಆಯುಷ್ಯವರ್ಧನಂ, ನಮ್ಮ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ನಕ್ಷತ್ರ ಇವತ್ತು ಯಾವುದು ಅಂತ ತಿಳಿದುಕೊಂಡ್ರೆ ಇವತ್ತು ಉತ್ತರಾಭಾದ್ರದ ನಕ್ಷತ್ರ. ಆ ದೇವತೆ ನಮಗೆ ನಮ್ಮ ಪಾಪಗಳನ್ನು ದೂರ ಮಾಡ್ತದೆ. ನಕ್ಷತ್ರಾತ್ ಹರತೆ ಪಾಪಂ. ಇವತ್ತು ಯೋಗ ಶುಕ್ಲ. ಇವತ್ತು ಯೋಗ ಯಾವುದಿದೆ ಅಂತ ತಿಳಿದುಕೊಂಡ್ರೆ ಅವತ್ತು ಏನಾದರೂ ಕೆಲಸ ಇದ್ದರೆ ಸಫಲವಾಗ್ತದೆ. ಅದಕ್ಕೆ ನೀವು ಏನಾದರೂ ಇಂಪಾರ್ಟೆನ್ಸ್ ಕೆಲಸಕ್ಕೆ ಗೌರ್ಮೆಂಟಕ್ಕೋ ಆಫೀಸಿಗೋ ಎಲ್ಲಾದರೂ ಬ್ಯಾಂಕಿಗೋ ಹೋಗೋ ವಿಚಾರ ಇದ್ದರೆ ಅವತ್ತಿನ ಯೋಗ ಏನಿದೆ ಅಂತಲೂ ಚೆನ್ನಾಗಿ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಕೆಲಸ ಆಗ್ತದೆ. ಆ ನಂತರ ಕರ್ಣ ಯಾವುದಿದೆ ಅಂತಕೊಂಡಂತಂದರೆ ಇಲ್ಲ, ಯೋಗದಿಂದ ರೋಗ ನಿವಾರಣೆ ಆಗ್ತದೆ, ಕರ್ಣದಿಂದ ಕಾರ್ಯಸಿದ್ಧಿ ಆಗ್ತದೆ. ಇವತ್ತು ಯಾವ ಕರ್ಣ ಇದೆ ಅಂತ ತಿಳಿದುಕೊಂಡ್ರೆ ಅವತ್ತು ಕೆಲಸ ಪೂರ್ತಿ ಆಗ್ತದೆ. ಆದ್ದರಿಂದ ಏನು ಚಿಂತೆ ಮಾಡುವ ಕಾರಣವಿಲ್ಲ. ಇನ್ನು ಮೂರನೇದಾಗಿ ಮುಖ್ಯವಾಗಿ ಅಂತಂದರೆ ಎಲ್ಲ ಗ್ರಹಗಳು ಭಗವಂತನ ಅಧೀನ. ಆದ್ದರಿಂದಾಗಿ ದೇವರನ್ನು ಒಲಿಸಿದರೆ, ಮ್ಯಾನೇಜರನ್ನು ಒಲಿಸಿದರೆ ಅಸಿಸ್ಟೆಂಟ್ ಹೇಳಲು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಕಿಂ ಕುರ್ವಂತಿ ಗ್ರಹಾಃ ಸರ್ವೇ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಸಂತುಷ್ಟನಾದರೆ ಯಾವ ಗ್ರಹಗಳು ನಮಗೆ ಪೀಡೆ ಕೊಡ್ತವೆ? ಪರಮಾತ್ಮ ಹೇಳ್ತಾನೆ, ಇವರಿಗೆ ಅನುಕೂಲ ಮಾಡಬೇಡ, ಸುಮ್ಮಿರು, ನಮ್ಮ ಮನುಷ್ಯ ಇದ್ದಾನೆ, ನಮ್ಮ ಮನುಷ್ಯ ಇದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ.
ಇನ್ನು ಗ್ರಹಗಳು ಚೆನ್ನಾಗಿವೆ, ಆದರೆ ದೇವರನ್ನೇ ನಾವು ಸಂತೋಷಪಡಿಸಲಿಲ್ಲ ಅಂತಂದರೆ ಗ್ರಹಗಳು ಹೇಳ್ತವೆ, ನೋಡಪ್ಪ ಮ್ಯಾನೇಜರ್ ವಿರುದ್ಧ ಇದ್ದೀರಿ ನೀವು, ನಿಮಗೇನು ನಾನು ಮಾಡಲಿಕ್ಕೆ ಆಗಂಗಿಲ್ಲ ಅಂತ. ಆದ್ದರಿಂದ ಕಿಂ ಕುರ್ವಂತೆ ಗ್ರಹ ಸರ್ವೇ ಪ್ರಸನ್ನೇ ಶ್ರೇಣಿಕೇತನೆ, ಕಿಂ ಕುರ್ವಂತೆ ಗ್ರಹ ಸರ್ವೇ ಅಪ್ರಸನ್ನೇ ಶ್ರೇಣಿಕೇತನೆ. ಪರಮಾತ್ಮನನ್ನು ಒಲಿಸ್ಕೊಂಡಿದ್ದರೆ ಭಗವಂತ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದಲೇ ಪುರಂದರದಾಸರು ಹೇಳಿದ್ದು ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಆ ಹಾಡು ಹೇಳಿಬಿಟ್ರಿ. सरसिजाक्ष पक्षमासौ नीने पर्वकालौ नीने नक्षत्रतिथिकर्ण योगनीने अक्षया द्रौपदिया मानकादवनीने पक्षिवाहन लोक रक्षकनु नीने सकल ग्रह बल नीने सरसिजाक्ष ऋतुमासौ नीने प्रतियुगादियु नीने कृतोमयज्ञ रक्षकनु नीने जितವಾಗಿ ಎನ್ನೊಡೆಯ ಪುರಂದರ ವಿಠಲನೆ ಶ್ರುತಿಗೆ ಸಿಲುಕದ ಪ್ರತಿಮ ಮಹಿಮನು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ सकल ग्रह बल नीने सरसिजाक्ष ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಇವತ್ತಿನ ಶ್ರವಣ ಕಾರ್ಯ, ಇವತ್ತಿನ ಪ್ರವಚನದ ಕಾರ್ಯವನ್ನು ಭಾರತೀಯ ರಮಣ ಮುಖ್ಯ ಪ್ರಾಣ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಮಗೆಲ್ಲವೂ ಅನುಕೂಲವಾಗ್ತದೆ. ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣ.